ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಝೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾन्तವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಈ ಹಿಂದೆ ವಸಿಷ್ಠರ ಹಾಗೂ ವಿಶ್ವಾಮಿತ್ರರ ಶತ್ರುತ್ವದ ಬಗ್ಗೆ, ಯಾಕೆ ಇವರಿಬ್ಬರು ಶತ್ರುಗಳಾದರು, ಮುಂದಿನ ಘಟನೆ ಏನಾಯಿತು ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಕೇಳಿದ್ವಿ. ಕಲ್ಮಾಶಪಾದನ ಚರಿತ್ರೆ ಮುಂದುವರಿತಾ ಇತ್ತು. ಅಲ್ಲಿ ಶಕ್ತಿ ಋಷಿಗಳ ಶಾಪಕ್ಕೆ ಗುರಿಯಾಗಿರ್ತಾರೆ ಆ ರಾಜ. ಅದರಿಂದ ರಾಕ್ಷಸನಾಗಿ ಅಲೆದಾಡುವಂತಹ ಪ್ರಸಂಗ ಬಂದಿದೆ ಅವನಿಗೆ. ಅಷ್ಟರಲ್ಲಿ ಇಲ್ಲಿ ವಸಿಷ್ಠರ ಮಕ್ಕಳೆಲ್ಲ ತಾವು ಮರಣವನ್ನು ಅಪ್ಪಿದ್ದಾರೆ. ವಸಿಷ್ಠರಿಗೆ ತುಂಬ ದುಃಖ ಆಗಿತ್ತು, ವಾಪಸ್ ಬರ್ತಾಯಿದ್ರು, ಬಹಳ ದುಃಖದಲ್ಲಿದ್ದರು. ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಪಟ್ಟರು. ಯಾವುದೇ ಥರ ಪ್ರಯತ್ನ ಪಟ್ಟರು ವಸಿಷ್ಠರನ್ನು ಯಾವ ನದಿಯಾಗಲಿ, ಯಾವುದೇ ಒಂದು ಪದಾರ್ಥ ಆಗಲಿ, ಎಲ್ಲೆಲ್ಲಿ ಹೋದರು ಇವರು ತಾವು ಸಾಯಬೇಕು ಅಂತ, ಆತ್ಮಹತ್ಯೆಗೆ ಶರಣಾಗತರಾಗಬೇಕು ಅಂತ ಎಲ್ಲೆಲ್ಲಿ ಹೋದರು, ಅದು ಯಾವುದೂ ಕೂಡ ಅವಕಾಶನೇ ಕೊಡಲಿಲ್ಲ. ವಸಿಷ್ಠರನ್ನು ಉಳಿಸಿನೇ ಹಾಗೆ ಪ್ರತಿಯೊಂದು ಕೂಡ ಕಳಿಸ್ತು. ಆಗ ಹಿಂದೆ ಅವರಿಗೆ ಒಂದು ಧ್ವನಿ ಕೇಳ್ತಾ ಬರುತ್ತೆ. ಹೀಗೆ ಬೇಜಾರಲ್ಲಿ ಹೀಗೆ ವಾಪಸ್ ಬರಬೇಕಾದ್ರೆ ಒಂದು ಧ್ವನಿ, ಅದ್ರ ಬಗ್ಗೆ ವಿವರಿಸ್ತಾರೆ. ವಧ್ವಾ ದೃಶ್ಯಂತ್ಯಾನುಗತ ಆಶ್ರಮಾಭಿಮುಖಂ ವ್ರಜನ್ ಅಥ ಶುಶ್ರಾವ ಸಾಂಗಸ್ಯ ವೇದಾಧ್ಯಯನ ನಿಸ್ವನಂ ಪೃಷ್ಠತಃ ಪರಿಪೂರ್ಣಾರ್ಥೈ ಷಡ್ಭಿರಂಗೈರಲಂಕೃತಂ ಅಂತ. ವಸಿಷ್ಠರು ತಮ್ಮ ಆಶ್ರಮಕ್ಕೆ ಹೀಗೆ ವಾಪಸ್ ಬರ್ತಾ ಇದ್ದಾರೆ. ಹಿಂದೆ ಅವರಿಗೆ ವೇದದ ಧ್ವನಿ ಕೇಳಿಸ್ತಾ ಇದೆ, ಷಡಂಗಗಳ ಧ್ವನಿ ಕೇಳಿಸ್ತಾ ಇದೆ. ಹಿಂದೆ ಯಾರೋ ಮಹಾತ್ಮ ಜೋರಾಗಿ ಆ ವೇದಗಳ ಅಧ್ಯಯನ ಮತ್ತು ಷಡಂಗಗಳ ಅಧ್ಯಯನ ಮಾಡ್ತಾ ಇದ್ದಾರೆ, ಅಂದರೆ ಓದ್ತಾ ಇದ್ದಾರೆ. ಆ ಶಬ್ದ ಕಿವಿಗೆ ಬೀಳ್ತಾ ಇದೆ. ಅದಾಗ ಯಾರಿದು ನನ್ನ ಹಿಂದೆ ಹೀಗೆ ಹಿಂಬಾಲಿಸ್ಕೊಂಡು ಬರ್ತಾ ಇರೋರು ಅಂತ ಕೇಳ್ತಾರೆ. ಆಗ ನಾನು ಅದೃಶ್ಯಂತಿ ಅಹಮಿತ್ಯೇವ ತಂ ಸ್ನುಷಾ ಪ್ರತ್ಯುವಾಚ, ನಾನು ನಿಮ್ಮ ಸೊಸೆ ಅದೃಶ್ಯಂತಿ ಹಿಂದೆ ಬರ್ತಾ ಇದ್ದೀನಿ ಅಂತ ಅದೃಶ್ಯಂತಿ ಮಾತಾಡ್ತಾಳೆ. ಆವಾಗ ಆಶ್ಚರ್ಯ ಆಗುತ್ತೆ ವಸಿಷ್ಠರಿಗೆ. ಇದೇನಿದು ಬರ್ತಾ ಇರೋದು ಅದೃಶ್ಯಂತಿ, ಇವಳು ವೇದೋಚ್ಚಾರಣೆ ಮಾಡ್ತಾ ಇದ್ದಾಳ, ಸಾಧ್ಯನೇ ಇಲ್ಲ. ಇನ್ನು ಇವಳು ಷಡಂಗ ಹೇಳ್ತಾ ಇದ್ದಾಳ, ನನ್ನ ಸೊಸೆ ಇಲ್ಲ, ಮತ್ತು ಯಾರು ಹೇಳ್ತಾ ಇರೋದಿದು ಅಂತ. ಎಲ್ಲ ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು, ಆ ದುಃಖದಲ್ಲಿದ್ದಾರೆ. ಶಕ್ತಿ ಋಷಿಗಳನ್ನು ಕಳ್ಕೊಂಡಿದ್ದಾರೆ ಅವರು, ತುಂಬ ದುಃಖ. ಆದರೆ ಹಿಂದೆ ಸೊಸೆ ಬರ್ತಾ ಇರ್ಬೇಕಾದ್ರೆ ಈ ಶಬ್ದ ಎಲ್ಲ ಕೇಳ್ತಾ ಇದೆ, ಯಾರು ಹೇಳ್ತಾ ಇರೋದು ಈ ಶಬ್ದ ಅಂತ. ಆಗ ವಸಿಷ್ಠರು ಕೇಳ್ತಾರೆ, ಪುರುಃ ಕಸ್ಯೈಷ ಸಾಂಗಸ್ಯ, ಈ ವೇದಾಧ್ಯಯನದ ಧ್ವನಿ ಯಾರ್ದಮ್ಮ ಹೇಳು. ಯಾಕೆಂದರೆ ಈ ಧ್ವನಿ ಕೇಳಿದ್ರೆ ನನ್ನ ಮಗನ ನೆನಪಾಗ್ತಾ ಇದೆ, ಶಕ್ತಿ ಋಷಿನೇ ಈ ರೀತಿ ಧ್ವನಿಯನ್ನು ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಶಕ್ತಿ ಋಷಿಗಳು ಒಳಗಡೆ ಇದ್ದೇ ಧ್ವನಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪುತ್ರಿ ಸಾಂಗಸ್ಯ, ಇದು ಯಾರಿದು ಹೇಳು ಪುತ್ರಿ ಅಂತ ಆ ಸೊಸೆಯ ಬಳಿ ವಸಿಷ್ಠರು ಕೇಳ್ತಾರೆ. ಇದೇ ಶ್ಲೋಕಕ್ಕೆ ವಾದಿರಾಜರು ತಮ್ಮ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡ್ತಾ
ಪುರುಃ ಕಸ್ಯೈಷ ಸಾಂಗಸ್ಯ ಇತ್ಯತ್ರ ಪುರುಹು ಸಂಪೂರ್ಣ ಅಂತ ಅರ್ಥವನ್ನು ಮಾಡ್ತಾರೆ. ಇಲ್ಲಿ ಪುರು ಅಂದರೆ ಏನರ್ಥ? ಪೂರ್ಣವಾದ ಅಧ್ಯಯನ ಮಾಡಿರುವಂಥ ಧ್ವನಿ ಇದು ಅಂತ. ಅಂದರೆ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ಇವನು ಪೂರ್ಣ ಅಧ್ಯಯನ ಮಾಡಿದ್ದಾನೆ ಅಂತ. ಯಾಕೆಂದರೆ ಷಡಂಗ ವೇದ ಅಧ್ಯಯನ ಮಾಡಬೇಕು ಅಂತ ಆದರೆ ಎಷ್ಟು ಸಮಯ ಬೇಕಾಗುತ್ತೆ? ಬಹಳ ಸಮಯ ಬೇಕಾಗುತ್ತೆ. ಅದು ಒಂದು 2 ಮಂತ್ರ ಹೇಳಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಇವನು ಅಷ್ಟು ಓದಿದಾನೆ ಪೂರ್ಣವಾಗಿ ಅಂತ. ಆ ಪೂರ್ಣವಾಗಿ ಓದಿರೋನು ಯಾರಿದು ಅಂತ ಕೇಳ್ತಾರೆ. ಆಗ ಅದೃಶ್ಯಂತಿ ಹೇಳ್ತಾಳೆ, ಇಲ್ಲಿ ಪುರು ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಇದು ವಾದಿರಾಜರು ಕೊಟ್ಟ ವಿವರಣೆ. ಅದಕ್ಕೆ ಅವರು ಇದನ್ನು ಕೊಡ್ತಾರೆ, ಒಂದು ಕೋಶವನ್ನು ಕೂಡ ಉದಾಹರಿಸ್ತಾರೆ. ಯಾಕೆಂದರೆ ಪುರು ಅಂದರೆ ಯಾರೋ ಪುರುರಾಜ, ಇನ್ನೇನೋ ವಿಷಯ ಯಾಕೆ ಬಂದಿದೆ ಅಂತ ಸಂಶಯ ಬೇಡ. ಅದಕ್ಕೋಸ್ಕರ ಇಲ್ಲಿ ವಿಶಿಷ್ಟವಾಗಿ ವಿವರಣೆಯನ್ನು ಕೊಟ್ಟರು. ಅದೃಶ್ಯಂತಿ ಆವಾಗ ಹೇಳ್ತಾಳೆ, ಈ ನನ್ನ ಉದರದಲ್ಲಿ ಗರ್ಭ ಇದೆ ಅಂತ. ಅಂದರೆ ನನ್ನ ಗರ್ಭಿಣಿ, ನನ್ನ ಹೊಟ್ಟೆ ಒಳಗಡೆ ಮಗು ಇದೆ, ಆ ಮಗುವಿನ ಧ್ವನಿ ಇದು ಅಂತ ಅವಳು ಹೇಳಿದ್ಲು. ಯಾಕೆಂದರೆ ಈ ಮಗು 12 ವರ್ಷದಿಂದ ವೇದಾಧ್ಯಯನ ಮಾಡ್ತಾ ಇದೆ. ಆದ್ದರಿಂದಾಗಿ ಸಂಪೂರ್ಣವಾಗಿ ಆ ವೇದಾಧ್ಯಯನ ಮಾಡಿದ್ದನ್ನು ನಿಮ್ಮ ಮುಂದೆ ಧ್ವನಿಯನ್ನು ಮಾಡ್ತಾ ಇದೆ ಅಂತ. ಎಂಥ ಸಂತೋಷ ಆಯಿತು ಅಂದರೆ ವಸಿಷ್ಠರಿಗೆ, ಮಕ್ಕಳನ್ನೆಲ್ಲ ಕಳ್ಕೊಂಡಿರೋ ವಸಿಷ್ಠರಿಗೆ ಮೊಮ್ಮಗುವಿನ ಧ್ವನಿ ಕೇಳ್ತಾ ಇದೆ ಅಂದರೆ ಎಷ್ಟು ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು. ಏವ ಮುಕ್ತಸ್ತತೋ ಹೃಷ್ಟ ವಸಿಷ್ಠ ಶ್ರೇಷ್ಠ ಭಾಗಿನಿ ಅಸ್ತಿ ಸಂತಾನಂ. ಓಹೋ, ನಿನ್ನ ಒಳಗಡೆ ಸಂತಾನ ಇದೆಯಾ? ಅಬ್ಬಾ, ಇನ್ನು ನಾ ಮೃತ್ಯುವಿಗೆ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ, ನಾನಿನ್ನು ಸಾಯೋದಿಲ್ಲ, ನಾನು ಆತ್ಮಹತ್ಯೆಗೆ ಶರಣಾಗೋದಿಲ್ಲ ಅಂತ ನಿಶ್ಚಯ ಪಟ್ಟು ಬಂದರು. ಅಂದರೆ ಅವ್ರಿಗೆ ಅದು ಯೋಚನೆ ಇತ್ತಂತೆ, ಎಲ್ಲ ಮಕ್ಕಳನ್ನು ಕಳ್ಕೊಂಡೆ, ಇನ್ನು ಮುಂದೆ ನಿಸ್ಸಂತಾನ. ಆದ್ದರಿಂದ ಉಪಯೋಗ ಏನು? ವಂಶ ಮುಂದಕ್ಕೆ ಹೋಗಬೇಕಲ್ಲ, ಇಲ್ಲಾಂದರೆ ಉಪಯೋಗ ಏನು ಅನ್ನೋ ಚಿಂತೆಯಲ್ಲಿ ಇದ್ದರೂ ಕೂಡ ಆ ಚಿಂತೆ ಹೊರಟೋಗಿದೆ. ಅದು ಏನು, 12 ವರ್ಷಗಳ ಕಾಲ ಗರ್ಭದಲ್ಲೇ ಇದ್ದುಕೊಂಡು ಸಮಗ್ರ ವೇದಾಧ್ಯಯನವನ್ನು ಆ ಮಗು ಮಾಡಿದೆ. ಎಂಥ ಅದ್ಭುತ ಮಗು ಅದು. ಬಹಳ ದೊಡ್ಡ, ಓಹೋ ಸಂತಾನ ಇದೆ ಅಂತ ಬಹಳ ಸಂತೋಷಪಟ್ಟರು. ಅಷ್ಟೊತ್ತಿಗೆ ದಾರಿಯಲ್ಲಿ ಈ ಕಲ್ಮಾಶಪಾದ ಕೂತಿರ್ತಾನೆ, ರಾಕ್ಷಸನಾಗಿ ಕೂತಿರ್ತಾನೆ. ಆ ರಾಜ ಇವರು ಬಂದಿದ್ದೇ ಕಾಯ್ತಾ ಇದ್ದ. ಅವನಿಗೇನು, ಅವನು ರಾಕ್ಷಸನಾಗಿದ್ದಾನೆ, ಈಗ ಬೇರೆ ರಾಕ್ಷಸನಾಗಿದ್ದವನು ತಿನ್ನಲಿಕ್ಕೆ ಅಂತ ಹೊರಟು ಬಿಡ್ತಾನೆ. ತಕ್ಷಣ ಎದ್ದು ಇವ್ರನ್ನ, ಆಗ ಹೆದರಿಕೆ ಆಗಿಬಿಡುತ್ತೆ ಅದೃಶ್ಯಂತಿಗೆ. ಕಾಪಾಡಿ ಕಾಪಾಡಿ ಅಂತ ವಸಿಷ್ಠರನ್ನು ಕೇಳ್ಕೊಳ್ತಾಳೆ. ಯಾಕೆಂದರೆ ಇದು ಘೋರ ರಾಕ್ಷಸ, ಇವನು ಬರ್ತಾ ಇದ್ದಾನೆ ತಿನ್ನಲಿಕ್ಕೆ ಅಂತ, ದಯವಿಟ್ಟು ಇವನಿಂದ ರಕ್ಷಿಸಿ. ಯಾಕೆಂದರೆ ನಿಮ್ಮನ್ನು ಬಿಟ್ಟು ಈಗ ನನ್ನನ್ನು ರಕ್ಷಿಸೋರು ಯಾರೂ ಕೂಡ ಇಲ್ಲ, ನನ್ನನ್ನು ರಕ್ಷಿಸಿ. ಯಾಕೆಂದರೆ ಈ ರೂಪ ನೋಡಿದ್ರೆ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ತ್ವದ್ರತೇದ್ಯ ಮಹಾಭಾಗ ಸರ್ವವೇದ ವಿದಾಂಬರ. ನಿಮಗೆ ಎಲ್ಲ ವೇದಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರೋರು, ಅಂದರೆ ಅಷ್ಟು ಚೆನ್ನಾಗಿ ವೇದಗಳ ಶಕ್ತಿ ನಿಮ್ಮ ಹತ್ರ ಇದೆ. ನನಗೇನು ಅನ್ನಿಸ್ತಾ ಇದೆ ಅಂದರೆ ಯಮದೇವರೇ ಒಂದು ದಂಡ ತೊಗೊಂಡು ಬಂದು ನನಗೆ ಹೊತ್ಕೊಂಡು ಹೋಗೋ ಥರ ಅನ್ನಿಸ್ತಾ ಇದೆ. ದಯವಿಟ್ಟು ಈ ರಾಕ್ಷಸನ ಬಾಧೆ ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ವಾದಿರಾಜರು ಇಲ್ಲಿ ಬರೋ ಭಾಗಕ್ಕೆ ವಿವರಣೆ ಮಾಡ್ತಾರೆ. ರಾಕ್ಷಸಾತ್ ಭಕ್ಷಿತುಂ ಯಾವತ್ ಯತ್ರಂ ಏತತ್ ಚಿಕೀರ್ಷತಿ. ರಾಕ್ಷಸನಿಂದ ತಿನ್ನಬೇಕು ಅಂತ ಇಲ್ಲಿ ಒಂದು ಪ್ರಸಂಗ ಬರ್ತಾ ಇದೆ. ಅದನ್ನು ಅರ್ಥ ಮಾಡೋದು ಕಷ್ಟ. ಸಂಸ್ಕೃತದಲ್ಲಿ ಈ ಥರದ ಪ್ರಯೋಗಗಳಿರಲ್ಲ. ವಸ್ತುತಃ ಇನ್ನೊಂದು ಪಾಠದಲ್ಲಿ ಹೀಗೆ ಸಿಗತ್ತೆ. ಕುಂಭಕೋಣದಿಂದ ಒಂದು ಪ್ರಕಾಶಿತವಾಗಿದೆ ಒಂದು ಮಹಾಭಾರತ ಪಾಠ. ಅದರಲ್ಲಿ ಏನು ಸಿಗುತ್ತೆ ಅಂದರೆ, ರಾಕ್ಷಸೋಯಮಿಹಾತ್ತುಂಬೈ ನೂನಮಾವಾಂ ಸಮೀಹತೆ. ಈ ರಾಕ್ಷಸ ಬರ್ತಾ ಇದೆ ನಮ್ಮ ಹತ್ರ, ನಮ್ಮಿಬ್ಬರನ್ನು ತಿನ್ನಲಿಕ್ಕೆ ಅಂತ ಇವನಿಗೆ ಅಪೇಕ್ಷೆ ಇದೆ ಅಂತ ಗೊತ್ತಾಗ್ತಾ ಇದೆ, ರಕ್ಷಣೆ ಮಾಡಿ ವಸಿಷ್ಠರೇ ಅಂತ ಕೇಳಿದಾಗಿದೆ. ಇಲ್ಲಿ ರಾಕ್ಷಸಾತ್ ಭಕ್ಷಿತುಂ ಯಾವತ್ ಅಂತ ಇಲ್ಲಿ ಪಾಠ ಸಿಕ್ಕಿದೆ. ವಾದಿರಾಜರು ಆ ಪಾಠವನ್ನು ಸ್ವೀಕಾರ ಮಾಡಿದ್ದಾರೆ. ಅಂದರೆ ರಾಕ್ಷಸನಿಂದಾಗಿ ಭಯವನ್ನು ಪರಿಹರಿಸಿಕೊಳ್ಳಿಕ್ಕೆ. ಯಾಕೆಂದರೆ ಈ ರಾಕ್ಷಸ ತಿನ್ನಲಿಕ್ಕೆ ಅಂತ ಬರ್ತಾ ಇದ್ದಾನೆ ಅಂತ, ಹೀಗೆ ಅದನ್ನು ಅರ್ಥ ಮಾಡ್ಕೊಬೇಕು. ಯತ್ರ ಏತತ್ ಚಿಕೀರ್ಷತಿ ಅಂತ ಏತತ್ ಅಂತ ಒಂದು ಶಬ್ದ ಹಾಕಿದ್ದಾರೆ. ಏತತ್ ಅಂದರೆ ರಾಕ್ಷಸಾಹ ಅನ್ನೋ ಶಬ್ದ ಅದು ಬೇರೆ ಲಿಂಗದಲ್ಲಿರುತ್ತೆ. ಸ್ವಲ್ಪ ಸಂಸ್ಕೃತ ಪರಿಚಯ ಇದ್ದರೆ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ದರಿಂದ ಏತತ್ ಇದು ಬರ್ತಾ ಇದೆ ಅಂದರೆ ಯಾವುದು ಬರ್ತಾ ಇದೆ? ಏನು ಪ್ರಾಣಿನ ಬರ್ತಾ ಇದೆ ಅನ್ಲಿಕ್ಕೆ? ಇದು ಅಂತಂದರೆ ಬರ್ತಾ ಇರೋನು ರಾಕ್ಷಸ. ಅದರಿಂದ ರಾಕ್ಷಸ ಬರ್ತಾ ಇದ್ದಾನೆ ಅಂದರೆ ಸರಿ, ರಾಕ್ಷಸ ಬರ್ತಾ ಇದೆ, ಬರ್ತಾ ಇತ್ತು, ರಾಕ್ಷಸ ಬಂತು, ಇದು ಸರಿನಾ ಈ ರೀತಿ ಹೇಳೋದು? ಅಂದರೆ ಅದು ಏತತ್ ಅನ್ನೋ ಶಬ್ದ ಏನಿದೆಯಲ್ಲ, ಇದಕ್ಕೆ ಏನು ಅರ್ಥ ತೊಗೊಳ್ಬೇಕು ಅಂದರೆ ರಕ್ಷಃ ಅಂತ ತೊಗೊಳ್ಬೇಕು. ಸಂಸ್ಕೃತದಲ್ಲಿ ರಕ್ಷಃ ಅಂತ ಒಂದು ಶಬ್ದ ಇದೆ. ಅದು ರಕ್ಷಃ ರಕ್ಷಸಿ ರಕ್ಷಾಂಸಿ ಅಂತ ಹೀಗೆ ನಡೆಯುತ್ತೆ ಸಂಸ್ಕೃತದಲ್ಲಿ. ಆದ್ದರಿಂದ ಅದು ಸರಿಯಾಗಿದೆ. ಅಂದರೆ ಅದು ನಪುಂಸಕಲಿಂಗ ಶಬ್ದ ರಕ್ಷಃ ಅನ್ನೋದು. ಈ ರಾಕ್ಷಸನ ಆಗಮನ ನಮ್ಮ ಹತ್ರ ಆಗಿದೆ, ಆದರೆ ಇವನು
ಹೇಳಿ ಇವನಿಂದ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಮೊದಲೇ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ವಸಿಷ್ಠರು ಅಲ್ಲಿದ್ದಾರಲ್ಲ, ವಸಿಷ್ಠರಂತ ಮಹಾನುಭಾವರಿದ್ದಾಗ ಎಂತಹ ರಾಕ್ಷಸನೂ ಕೂಡ ಅವನು ಪುಮ್ಮ ಆದರೂ ಅವನು ನಪುಂತರ ಹೇಳಿ ಅದನ್ನು ಅವನಿಂದ ಏನೂ ಆಗೋದಿಲ್ಲ. ಅದನ್ನು ತಿಳಿಸ್ಲಿಕ್ಕಿಲ್ಲ. ರಾಕ್ಷಸಾತ್ ಭಕ್ಷಿತುಂ ಯಾವತ್ ಯತ್ರ ಮೇತಚ್ಚಿಕೀರ್ಷತಿ ಅಂತ ಹೇಳಿದ್ದಾರೆ. ಹೀಗೆ ಈ ರಾಕ್ಷಸ ಬಂದಾಗ ಇಲ್ಲಿ ಹೆದರಿಕೆಯಾಗಿ ಇವಳೆಲ್ಲ ಮಾತಾಡ್ತಾ ಇದ್ದಾಳೆ. ಹೀಗೆ ಇಲ್ಲಿ ಇನ್ನೊಂದು ವಿವರಣೆ ಇದೆ. ವಸ್ತುತಃ ಇಲ್ಲೇನೆಂದರೆ ಯತ್ರಂ ಏತಚ್ಚಿಕೀರ್ಷತಿ ಅಂತ ಈಗ ನಾವು ಕೇಳಿದ್ವಿ. ಯತ್ರಂ ಏತಚ್ಚಿಕೀರ್ಷತಿ ಅಂದರೆ ಇದು ಯತ್ರ ಅಂದರೆ ಏನಿದು ಅಂತ. ಆದ್ದರಿಂದ ಇಲ್ಲಿ ಶೋಧನೆ ಮಾಡೋ ಅಗತ್ಯ ಇದೆ. ಇಲ್ಲಿ ಶೋಧನೆನ ಮಾಡ್ಕೊಳ್ಬೇಕು. ಪುಸ್ತಕದಲ್ಲಿ ನಮಗೆ ಯತ್ರಂ ಅಂತಿದ್ರೆ ಶೋಧನೆ ಮಾಡ್ಕೊಳ್ಬೇಕು, ಯತ್ನಂ ಅಂತ ಮಾಡ್ಕೊಳ್ಬೇಕು. ಕೆಲವು ಪುಸ್ತಕಗಳಲ್ಲಿ ನಿಮಗೆ ಸಂಸ್ಕೃತ ಪುಸ್ತಕಗಳಲ್ಲಿ ಯತ್ರಂ ಅಂತ ಆಗ್ಬಿಟ್ಟಿದೆ, ಅದು ಯತ್ನಂ ಅಂತ ಆಗಬೇಕು. ಯತ್ನಂ ಏತಚ್ಚಿಕೀರ್ಷತಿ, ಯತ್ನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ರಾಕ್ಷಸ ನಮ್ಮನ್ನು ತಿನ್ನಲಿಕ್ಕೆ, ಅದರಿಂದ ಅದನ್ನು ರಕ್ಷಣೆ ಮಾಡಿ ಅಂತ ಬೇಡ್ಕೊಂಡಿದ್ದಾಳೆ. ಆಗ ವಸಿಷ್ಠರು ತಾವು ಮಾತಾಡಿದರು, ಮಗಳೇ ಪುತ್ರಿ ಹೆದರ್ಕೊಳ್ಬೇಡ ಅಮ್ಮ, ಹೆದರ್ಕೊಳ್ಬೇಡ. ಯಾಕೆಂದರೆ ಇವನು ರಾಕ್ಷಸ ಅಲ್ಲವೇ ಅಲ್ಲ, ಇವನು ರಾಕ್ಷಸ ಆಗಿದ್ದರೆ ಹೆದರ್ಕೊಳ್ಬೇಕು ಅಂತ. ಅಯ್ಯೋ ಕಣ್ಣು ಕಾಣ್ತಾ ಇಲ್ವಾ ನನ್ನ ಮಾವನಿಗೆ, ಕಾಣ್ತಾ ಇರೋದು ರಾಕ್ಷಸ ತಾನೆ, ತಿನ್ಲಿಕ್ಕೆ ಬರ್ತಾ ಇದ್ದಾನೆ, ಇಷ್ಟಾದರೂ ಇವನು ರಾಕ್ಷಸ ಅಲ್ಲ, ಹೆದರ್ಕೊಳ್ಬೇಡ ಮಗು ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಮುಂದೆ ಅವರೇ ವಿವರಿಸ್ತಾರೆ. ಇವನು ಕಲ್ಮಾಶಪಾದ ರಾಜ, ಬಹಳ ಪ್ರಸಿದ್ಧ. ಇವನು ಈ ಕಾಡಿನಲ್ಲಿ ಬಂದು ಹೀಗೆ ರಾಕ್ಷಸನಾಗಿದ್ದಾನೆ. ಇವನು ರಾಜ ಸರಿ, ಈಗಂತೂ ರಾಕ್ಷಸನಾಗಂತೂ ಕಾಣಿಸ್ತಾ ಇದ್ದಂತಾನೆ. ಆಗ ವಸಿಷ್ಠರು ಕೋಪಗೊಂಡು ಆ ಕಲ್ಮಾಶಪಾದ ಏನು ರಾಕ್ಷಸ ಜನ್ಮವನ್ನು ಪಡೆದಿದ್ದಾನೆ ಆ ರಾಕ್ಷಸನನ್ನು ಇವರು ವಾರಯಾಮಾಸ ತೇಜಸ್ವಿ ಹುಂಕಾರೇಣೇವ ಭಾರತ, ಹುಂಕಾರವನ್ನು ಮಾಡಿ ತಕ್ಷಣ ಆ ರಾಕ್ಷಸನ ಮೇಲೆ ತಾವು ಈ ನೀರನ್ನು ಅಭಿಮಂತ್ರಣ ಮಾಡಿ ಮಂತ್ರಪೂತ ಜಲವನ್ನು ತಗೊಂಡು ಅಭ್ಯುಕ್ಷಣ ಮಾಡಿದರು. ಅಭ್ಯುಕ್ಷಣ ಅಂತಂದ್ರೆ ಏನು, ಹೀಗೆ ಹಾಕಿದರು ಅಂತ. ಪ್ರೋಕ್ಷಣೆ ಅಂದರೆ ಹೀಗೆ, ಅಭ್ಯುಕ್ಷಣ ಅಂತಂದರೆ ಹೀಗೆ ಮಾಡೋದು. ಅಂತೂ ಅಭ್ಯುಕ್ಷಣವನ್ನು ಮಾಡಿ ಆ ರಾಕ್ಷಸನ ಬಾಧೆಯನ್ನು ಪರಿಹರಿಸಿದ್ರು. ಅವನಿಗೆ ಬಾಧೆ ಪರಿಹರಿಸೋದು ಅಂದರೆ ಅರ್ಥ ಇವರು ಬರೀ ಕಾಪಾಡ್ಕೊಂಡಿದ್ದಷ್ಟೇ ಅಲ್ಲ, ರಾಕ್ಷಸ ಜನ್ಮದಿಂದಲೇ ಮುಕ್ತಿ ಕೊಟ್ಟರು. ಎಂಥ ಮಹಾತ್ಮರು, ತಮ್ಮನ್ನು ತಿನ್ನಲಿಕ್ಕೆ ಅಂತ ಬಂದವನು ಇವನು ಕಥೆನೇ ಮುಗಿಸ್ಬಿಡ್ಬಹುದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ರಾಕ್ಷಸ ಜನ್ಮದಿಂದ ಮುಕ್ತಿಯನ್ನು ಕೊಟ್ಟು ಅದೇ ರಾಕ್ಷಸತ್ವವನ್ನಂತೂ ಮುಗಿಸಿಬಿಟ್ಟು ಆ ಕಥೆಯನ್ನು. ಆಗ ಲಕ್ಷಾಲಂಕಾರದಲ್ಲಿ ಬಂದ ವಿವರಣೆ ಹೀಗಿದೆ. ಅಲ್ಲಿ ವಸಿಷ್ಠರು ಹೇಳ್ತಾರಲ್ಲ ತನ್ನ ಸೊಸೆಗೆ, ನೀ ಹೆದರ್ಕೊಂಬೇಡ ಮಗಳೇ ಅಂತ. ಆ ಶ್ಲೋಕದಲ್ಲಿ ಅನ್ವಯ ವಾಕ್ಯ ಸ್ವಲ್ಪ ಕಷ್ಟ, ಅಂದರೆ ಅರ್ಥ ಮಾಡ್ಕೊಳ್ಳೋದು. ಆ ಶ್ಲೋಕ ಓದಿದಾಗ ಅರ್ಥೈಸ್ಕೊಳ್ಳೋದು ಕಷ್ಟ. ಅಲ್ಲಿ ಹೇಗಿದೆ ಅಂದರೆ, ಮಾ ಭೈ ಪುತ್ರಿನ ಭೇತವ್ಯಂ ರಾಕ್ಷಸ ತು ಕಥಂಚನ. ಅಲ್ಲಿ ಕೆಲವರು ರಕ್ಷಸೋಸ್ಮಾತ್ ಕಥಂಚನ ಅಂತಲೂ ಇಟ್ಕೊಂಡಿದ್ದಾರೆ ಶ್ಲೋಕ. ಏತದ್ರಕ್ಷೋ ಭಜಂ ತಸ್ಮಾತ್ ಪಶ್ಯಸಿ ತ್ವಮುಪಸ್ಥಿತಂ ಅಂತ ಇದೆ. ವಸ್ತುತಃ ಹೀಗೆ ಪಾಠ ಇರೋದು. ನೈತದ್ರಕ್ಷೋ ಭಯಂ ಯಸ್ಮಾತ್ ಪಶ್ಯಸಿ ತ್ವಮುಪಸ್ಥಿತಂ ಅಂತ ಬೇರೆ ಕಡೆ ಪಾಠಗಳು ಸಿಗುತ್ತೆ. ನಾ ಅಂತ ಒಂದು ಎಕ್ಸ್ಟ್ರಾ ಮೊದಲಿಗೆ. ಇದಕ್ಕೇನು ಅರ್ಥ ಅಂದರೆ, ಯಸ್ಮಾತ್ ಭಯಂ ಉಪಸ್ಥಿತಂ ಏತದ್ರಕ್ಷೋನ ಪಶ್ಯತಿ. ನಿಮಗೆ ಭಯ ಆಗೋಗಿದೆ, ಹಾಗಾಗಿ ಏತದ್ರಕ್ಷ, ಇವನು ರಾಕ್ಷಸ ಅಂತ ನೀನು ಅನ್ನಿಸ್ತಾ ಇದೆ, ಅದೇ ರೀತಿ ಕಾಣಬೇಡ, ಇವನು ರಾಕ್ಷಸ ಅಲ್ಲ, ಭಯದಿಂದ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ. ಹೀಗೆ ಆ ಭಾಗವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ವಾದರಾಜರು ತಾವು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ವಸಿಷ್ಠರು ವಿವರಣೆ ಮಾಡ್ತಾರೆ. ಅದು 12 ವರ್ಷಗಳ ಕಾಲ ಇವನು ರಾಕ್ಷಸನಾಗಿ ಇದಾನಿಲ್ಲೇ. ಯಾಕೆಂದರೆ ಶಕ್ತಿ ಋಷಿಗಳ ಶಾಪದ ಪ್ರಭಾವ ಅಂತ. ತನ್ನ ಗಂಡನ ಶಾಪದಿಂದಲೇ ಇವನು ರಾಕ್ಷಸನಾಗಿದ್ದಾನೆ, ಆ ರಾಕ್ಷಸ ಬಂದು ಇಲ್ಲಿ ಪೀಡಿಸ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾಗಿದೆ. ಆಮೇಲೆ ಅವನು ಈ ರಾಕ್ಷಸ ಜನ್ಮದಿಂದ ಮುಕ್ತಿಯನ್ನು ಪಡೀತಾನೆ. ಮುಕ್ತಿಯನ್ನು ಪಡೆದು ಸೂರ್ಯನ ಥರ ಪ್ರಕಾಶಿಸ್ತಾ ಇದ್ದಾನಂತೆ. ಸೂರ್ಯ ಬಂದರೆ ಹೇಗೆ ಮೋಡಗಳಿಗೆಲ್ಲ ಒಂದು ಕಳೆ ಇರುತ್ತೋ ಹಾಗೆ ಎಲ್ಲ ಇಡೀ ಕಾಡಿಗೆ ಒಳ್ಳೆ ಕಳೆಯನ್ನು ತರ್ತಾ ಇದ್ದಾನೆ. ಆಗ ಎಚ್ಚರ ಆಯಿತು. ವಸಿಷ್ಠರಿಗೆ ನಮಸ್ಕಾರ ಮಾಡ್ತಾನೆ ಕಲ್ಮಾಶಪಾದ ರಾಜ, ಕೈ ಮುಗಿತಾನೆ, ಹೇಳ್ತಾನೆ, ನಾನು ಸೌದಾಸ, ನಾನು ನಿಮ್ಮ ಕೈಲಿ ಯಾಗವನ್ನು ಮಾಡಿಸುವಂತಹ ಯೋಗ್ಯತೆಯನ್ನು ಪಡೆದಿದ್ದೀನಿ. ಅಂದರೆ ರಾಜ, ನಾನು ಪುರೋಹಿತರನ್ನು ಕರೆಸಿ ಜ್ಞಾನಿಗಳನ್ನು ಕರೆಸಿ ಅವರ ಮುಖಾಂತರ ಯಾಗಾದಿಗಳನ್ನು ಮಾಡಿಸುವಂತಹ ಯೋಗ್ಯತೆ ಇರುವಂತಹ ಒಬ್ಬ ದಾಸ, ಅವನೇ ಸೌದಾಸ ನನ್ನ ಹೆಸರು. ನಿಮಗೇನು ಇಷ್ಟ ಬೇಕೋ ಹೇಳಿ, ಅದನ್ನು ನಾನು ನಿಮಗೋಸ್ಕರ ಮಾಡ್ತೀನಿ ಅಂತ. ಇದನ್ನು ಕೇಳ್ದ ನಮ್ಗನ್ಸುತ್ತೆ, ಇವನಿಗೆ ರಾಕ್ಷಸ ಜನ್ಮ ಬಂದಿತ್ತು, ಒದ್ದಾಡ್ತಾ ಇದ್ದ 12 ವರ್ಷದಿಂದ. ಈಗೇನೋ ಅವನು ಮುಕ್ತಿ ಕೊಟ್ಟದಾಗ ಎಷ್ಟು ಅಹಂಕಾರ ನೋಡಿ ಒಬ್ಬ ರಾಜನಾಗಿ.
ನಿಮಗೇನು ಬೇಕೋ ಅದನ್ನು ಮಾಡ್ತೀನಿ ಅಂತ. ಪಾಪ ಹಾಗಲ್ಲ, ಅವನು ಮುಂದೆ ತಕ್ಷಣ ಹೇಳ್ತಾನೆ ಆ ಕಲ್ಮಾಶಪಾದ, ನಾವಮಂಸ್ಯಾಮಿ ವೈ ಬ್ರಹ್ಮನ್ ಕದಾಚಿತ್ ಬ್ರಾಹ್ಮಣಾನಹಂ ತ್ವನ್ನಿದೇಶೇ ಸ್ಥಿತಶಶ್ವತ್ ಪೂಜಯಿಷ್ಯಾಮಿ ಹಂ ತುಜಾನ್. ಹಿಂದೆ ನಾನು ಅವಮಾನ ಮಾಡಿಬಿಟ್ಟೆ, ಬ್ರಾಹ್ಮಣನಿಗೆ ಶಕ್ತಿಗೆ ಅವಮಾನ ಮಾಡಿಬಿಟ್ಟೆ, ಇನ್ನೆಂದಿಗೂ ನಾನು ಬ್ರಾಹ್ಮಣ ಕುಲಕ್ಕೆ ಅವಮಾನ ಮಾಡಲ್ಲ. ನಿಮ್ಮ ಆಜ್ಞೆನ ಯಾವಾಗಲೂ ತಲೆ ಮೇಲೆ ಧರಿಸಿ ಯಾವಾಗಲೂ ಬ್ರಾಹ್ಮಣರ ಪೂಜೆ ಮಾಡ್ತೀನಿ. ತಪ್ಪು ಮಾಡಿಬಿಟ್ಟೆ, ನನ್ನ ಜೀವನದಲ್ಲಿ ತಪ್ಪು ಮಾಡಿದೆ ಅಂತ ಬಹಳ ಪಶ್ಚಾತ್ತಾಪ ಪಡ್ಕೊತಾನೆ. ಹೇಳ್ತಾನವನು, ನನಗೇನಿಲ್ಲ ವಸಿಷ್ಠರೇ, ನನಗೆ ನನ್ನ ಈ ಇಕ್ಷ್ವಾಕು ವಂಶದಲ್ಲಿ ನನ್ನ ಪೂರ್ವಜರಿಗೆಲ್ಲ ಅಪೇಕ್ಷೆ ಹೊಂದಿದೆ, ಒಳ್ಳೆಯ ಸಂತಾನ ಮುಂದಕ್ಕೆ ಆಗಬೇಕು ನಮ್ಮ ವಂಶದಲ್ಲಿ ಅಂತ. ಆದ್ದರಿಂದ ನನಗೊಬ್ಬ ಮಗ ಬೇಕಾಗಿದೆ, ಆ ಮಗ ಬೆಳೀಬೇಕು, ನಿಮ್ಮ ಅನುಗ್ರಹ ಬೇಕು, ನನ್ನ ಪತ್ನಿ ಮೇಲೆ ನಿಮ್ಮ ಅನುಗ್ರಹ ಇರಲಿ ಅಂತ. ಅಷ್ಟೇ ತಾನೇ. ಆಗ ವಸಿಷ್ಠರು ಹೇಳ್ತಾರೆ, ಯೋಚಿಸಬೇಡ, ನಿನ್ನ ಪತ್ನಿ ಮೇಲೆ ನನ್ನ ಅನುಗ್ರಹ ಖಂಡಿತ ಇರುತ್ತೆ, ನಾನು ಅನುಗ್ರಹವನ್ನು ಮಾಡ್ತೇನೆ, ನಿನ್ನ ಪತ್ನಿಗೆ ಒಳ್ಳೆಯ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ. ಆಗ ಸೀದಾ ವಸಿಷ್ಠರ ಜೊತೆಗೆ ಕಲ್ಮಾಶಪಾದ ತಾನು ಅಯೋಧ್ಯ ಪಟ್ಟಣಕ್ಕೆ ಬಂದಿದ್ದಾನೆ. ಅಯೋಧ್ಯೆಗೆ ಬರ್ತಾನೆ. ಪ್ರಜೆಗಳೆಲ್ಲ ಅಲ್ಲಿ ಕಾಡ್ತಾ ಇದ್ದಾರೆ, ತಮ್ಮ ರಾಜ ಯಾವಾಗ ಬರ್ತಾನೆ ಅಂತ. ಬಂದರೆ ರಾಜ ಎಷ್ಟು ಸಂತೋಷ ಆಯಿತು ಅಂದರೆ, ದಿವೌಕಸ ಇವೇಶ್ವರಂ ಅಂತ ಹೇಳ್ತಾರೆ. ಅಂದರೆ ದೇವತೆಗಳು ತಮ್ಮ ಒಡೆಯ ಬಂದಾಗ ಹೇಗಿರ್ತಾರೋ ಆ ಭಾವನೆಯಲ್ಲಿ ಈ ಪ್ರಜೆಗಳೆಲ್ಲ ಇವನು ಕಲ್ಮಾಶಪಾದ ರಾಜ ಆ ಕಡೆಯಿಂದ ಬರ್ತಾ ಇದ್ದಾನೆ ವಸಿಷ್ಠರ ಜೊತೆಗೆ. ಆಗ ಎಲ್ಲರೂ ಅವನನ್ನು ಕಾಯ್ತಾ ಇದ್ದಾರೆ. ಆ ಮನುಷ್ಯೇಂದ್ರ ಅಂದರೆ ಇವನು ರಾಜ ಅಯೋಧ್ಯೆಯನ್ನು ಪ್ರವೇಶ ಮಧ್ಯಕ್ಕೆ ಮಾಡ್ದ. ಹೇಗೆ ಕಾಣ್ತಾ ಇದ್ದಾನೆ ಅಂತ ವರ್ಣಿಸ್ತಾರೆ. ದದೃಶುಸ್ತಂ ತಥೋ ರಾಜನ್ ಅಯೋಧ್ಯಾಪುರವಾಸಿನಃ ಪುಷ್ಯೇಣ ಸಹಿತಂ ಕಾಲೇ ನಿಶಾಕರಮಿವೋದಿತಂ. ರಾತ್ರಿ ಕಾಲದಲ್ಲಿ, ಅದು ಪುಷ್ಯ ನಕ್ಷತ್ರ ಇದ್ದಾಗ ಚಂದ್ರ ಉದಯಿಸ್ತಾ ಇದ್ದರೆ ಹೇಗೋ ಹಾಗೆ. ಎಂಥ ಅದ್ಭುತ! ಚಂದ್ರ ಉದಯಿಸೋದೇ ರಾತ್ರಿ ಕಾಲದಲ್ಲಿ, ಅದನ್ನೇ ನಿಶಾಕರ ಅಂತ ಕರೀತಾರೆ. ರಾತ್ರಿ ಮಾಡೋದೇ ಚಂದ್ರ ಅಂತ. ಯಾಕೆ? ಸೂರ್ಯ ಇದ್ದಾಗ ಬೆಳಕಿರುತ್ತೆ, ಸೂರ್ಯ ಹೋದ ಹಾಗೆ ಚಂದ್ರ ಬಂದ ಹಾಗೆ ರಾತ್ರಿ ಕಾಲ ಶುರುವಾಯಿತು ಅಂತ. ಪುಷ್ಯ ನಕ್ಷತ್ರದ ಸಂದರ್ಭದಲ್ಲಿ ಚಂದ್ರ ಉದಯಿಸಿದರೆ ಹೇಗೆ ಕಾಣ್ತಾನೋ ಹಾಗೆ ಇಡೀ ಅಯೋಧ್ಯೆಗೆ ಪುಷ್ಟಿಯನ್ನು ಕೊಡುವಂಥ ಒಬ್ಬ ರಾಜ ಚಂದ್ರನ ಥರ ಬರ್ತಾ ಇದ್ದಾನೆ ಅಂತ ಪ್ರಜೆಗಳಿಗೆ ಬಹಳ ಸಂತೋಷ ಆಗಿದೆ. ಆಗ ಇಡೀ ಆಕಾಶದಲ್ಲಿ ಚಂದ್ರನ ಕಾಂತಿ ಬೆಳಗದ ಹಾಗೆ ಇವನ ಇಡೀ ಕಾಂತಿ ಇಡೀ ಅಯೋಧ್ಯ ಪಟ್ಟಣದಲ್ಲಿ ಬೆಳಗ್ತಾ ಇದೆ. ಅಷ್ಟೇ ಅಲ್ಲ, ಅವನ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದನ್ನು ವಿವರಿಸ್ತಾರೆ. ಸಂಸಿಕ್ತಂ ಮೃಷ್ಟಪಂಥಾನಂ ಪತಾಕೋಚ್ಛ್ರಿತ ಭೂಷಿತಂ. ಸಂಸಿಕ್ತ ಮೃಷ್ಟಪಂಥಾನಂ, ಚೆನ್ನಾಗಿ ಆ ದಾರಿಯನ್ನು ಸಿದ್ಧಪಡಿಸಿದ್ದಾರೆ. ದಾರಿಯಲ್ಲಿ ಚೆನ್ನಾಗಿ ನೀರು ಹಾಕಿ ಸ್ವಚ್ಛ ಮಾಡಿ ಎತ್ತರದ ಧ್ವಜಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ಪ್ರವೇಶ ಮಾಡ್ತಾ ಆಚೆ ಜನರನ್ನು ನೋಡ್ತಾನೆ. ಹೃಷ್ಟ ಪುಷ್ಟ ಜನಾಕೀರ್ಣ ಸಾಪುರಿ ಕುರುನಂದನ. ಹೇಗಿತ್ತ ಆ ಪುರಿ? ಇವನು 12 ವರ್ಷ ಇಲ್ಲದೆ ಹೋದರೂ ಎಷ್ಟು ವ್ಯವಸ್ಥೆ ಇತ್ತು ಆ ರಾಜನಾಗಿದ್ದಾಗ, ಅವನೆಷ್ಟು ವ್ಯವಸ್ಥೆ ಮಾಡಿದ್ದ ಅಂದರೆ ಈಗಲೂ ಬಂದಾಗ ಜನ ಹಾಗೆ ಸಂತೋಷದಿಂದ ಇದ್ದಾರೆ, ದಷ್ಟಪುಷ್ಟರಾಗಿದ್ದಾರೆ. ಸಂತೋಷದಿಂದ ಇರೋದಕ್ಕೆ ಕಾರಣ ಏನು ಅಂದರೆ ರಾಜ ಹೋಗ್ಬಿಟ್ಟ ಅಂತಲ್ಲ, ರಾಜ ಇದ್ದು ಅಷ್ಟು ವ್ಯವಸ್ಥೆ ಮಾಡಿ ಏನೂ ಕಷ್ಟ ಕೊಟ್ಟಿರಲಿಲ್ಲ. ಅವನು ರಾಕ್ಷಸನಾಗಿಲ್ಲೇ ಅಲೆದಾಡಿದ್ರೂ ಕೂಡ ಅಲ್ಲಿ ರಾಜ್ಯ ಚೆನ್ನಾಗಿ ನಡೀತಾ ಇತ್ತು. ಆ ರೀತಿಯ ವ್ಯವಸ್ಥೆ ಒಂದು ಬಹಳ ಸಂತೋಷದಿಂದ ಅದು ಅಯೋಧ್ಯೆ ಕಂಗೊಳಿಸ್ತಾ ಇದ್ದು. ಹೇಗೆ ಕಂಗೊಳಿಸ್ತು ಅಂದರೆ ಈ ಸಲ ಶಕ್ರೇಣ ಇಂದ್ರಾಮರಾವತಿ, ಶಕ್ರೇಣ ಇವ ಅಮರಾವತಿ ಅಂತ ಆಗಬೇಕು. ಇಲ್ಲೂ ಕೂಡ ಅಷ್ಟೇ, ಶಕ್ರೇಣ ಇಂದ್ರ ಅಮರಾವತಿ ಅಂತ. ಯಾಕೆ ಶಕ್ರ ಅಂದ್ರೆ ಇಂದ್ರ ಅಂತ ಅರ್ಥ. ಈ ಥರ ನಮಗೆ ಮಹಾಭಾರತ ಶ್ಲೋಕಗಳಲ್ಲಿ ಹಲವು ಕಡೆ ಲಕ್ಷಾಲಂಕಾರವಾದ ಪಾಠವನ್ನು ಅನುಸರಿಸಿದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಮಹಾಭಾರತದಲ್ಲಿ ಪ್ರಕ್ಷೇಪಗಳಾಗೋಗಿತ್ತು. ಆಚಾರ್ಯರು ನೆನಪಿಸ್ಕೊಳ್ತಾರೆ ಮಹಾಭಾರತದ ಬಗ್ಗೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಪ್ರಕ್ಷೇಪಗಳೆಷ್ಟಾಗೋಗಿದೆ, ಸೇರಿಸ್ಬಿಡ್ತಾರೆ ಮಹಾಭಾರತದಲ್ಲಿ ಶ್ಲೋಕಗಳನ್ನು. ಕೆಲವರು ಇದ್ದ ಶ್ಲೋಕವನ್ನು ತೆಗೀತಾರೆ, ಕೆಲವರು ಆ ಇರೋ ಶ್ಲೋಕನ ತಿದ್ದುಬಿಡ್ತಾರೆ. ಹೀಗೆ ಒಂದಲ್ಲ ಒಂದು ಎಡವಟ್ಟುಗಳನ್ನು ಮಾಡಿರ್ತಾರೆ. ಈ ಥರ ಈ ಮಹಾಭಾರತವನ್ನು ಸಂಶೋಧನೆ ಮಾಡಿ ನಾನು ಮಹಾಭಾರತ ತಾತ್ಪರ್ಯ ಗ್ರಂಥವನ್ನು ಬರಿತಾ ಇದ್ದೀನಿ ಅಂತ ಅವರು ಪ್ರತಿಜ್ಞೆ ಮಾಡಿಕೊಡ್ತಾರೆ. ಇಲ್ಲಿ ನಮಗೆ ಅದೇ ಮಹಾಭಾರತದ ಬಗ್ಗೆ ಒಳ್ಳೆಯ ಪಾಠವನ್ನು ತೋರಿಸಿ ಯಾವುದು ಸರಿಯಾದ ಮಹಾಭಾರತದ ಪಾಠ ಅಂತ ಶೋಧನೆ ಮಾಡಿ ನಮಗೆ ಕೊಟ್ಟವರು ವಾದಿರಾಜರು, ಮಹಾನುಭಾವರು. ಲಕ್ಷಾಲಂಕಾರದಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರೆ.
ತತಃ ಪ್ರವಿಷ್ಟೇ ಕೌಂತೆಯ ತಸ್ಮಿಂದ್ರಾಜನಿತಾಂ ಪುರೀಂ. ಸರಿ, ಪ್ರವೇಶ ಆಯ್ತಲ್ಲ. ಆಗ ವಸಿಷ್ಠರ ಬಳಿ ಆ ರಾಜನ ಪತ್ನಿ ಬರ್ತಾಳೆ. ಆಗ ದಿವ್ಯವಾದ ಅನುಗ್ರಹವನ್ನು ವಸಿಷ್ಠರು ಆಕೆಗೆ ಮಾಡ್ತಾರೆ. ಮಾಡಿದಾಗ ಇಲ್ಲಿ ಒಂದು ಶಬ್ದವನ್ನು ಹಾಕ್ತಾರೆ. ಋತಾವಥ ಮಹರ್ಷಿಸ್ತು ಸಂಬಭೂವತಯಾ ಸಹ ದಿವ್ಯೇನ ವಿಧಿನಾ ವಸಿಷ್ಠ ಶ್ರೇಷ್ಠಭಕ್ತಯಾ ಸಹ ಇತ್ಯತ್ರ ಸಂಬಭೂವ. ಸಂಬಭೂವ ಅಂದರೆ ಸಂಗತರಾದರು ಅಂತ ಅರ್ಥ ಅಂತ. ಹೀಗೆ ಆ ಶಬ್ದವನ್ನು ಸಂಬಭೂವ ಅನ್ನೋ ಶಬ್ದಕ್ಕೆ ಬಿಡಿಸಿದ್ದಾರೆ. ಆಮೇಲೆ ರಾಜ ತಾನು ನಮಸ್ಕಾರವನ್ನು ಮಾಡ್ತಾನೆ ವಸಿಷ್ಠರಿಗೆ. ನಿಮ್ಮ ಅನುಗ್ರಹ ನನ್ನ ಪತ್ನಿ ಮೇಲೆ ವಿಶೇಷವಾಗಿ ಆಯಿತು ಅಂತ ಅವರಿಗೆ ನಮಸ್ಕಾರ ಮಾಡಿ ತಾನು ಹೊರಡ್ತಾನೆ. ಅವರು ವಸಿಷ್ಠ ಋಷಿಗಳು ತಮ್ಮ ಆಶ್ರಮಕ್ಕೆ ಅವರು ಹೊರಡ್ತಾರೆ. ಆದರೆ ಆ ರಾಣಿ ಗರ್ಭ ಏನೋ ಧರಿಸ್ತಾಳೆ ವಸಿಷ್ಠರ ಅನುಗ್ರಹದಿಂದ. ಆದರೆ ಅಷ್ಟು ಗರ್ಭವನ್ನು ಧರಿಸಿದ ಅವಳಿಗೆ ಯಾಕೋ ಆ ಗರ್ಭದಿಂದ ಹೊರಗಡೆ ಮಗು ಬರ್ತಾ ಇಲ್ಲ, ಒಳಗಡೆ ಮಗು ಕೂಟ್ಬಿಟ್ಟಿದೆ. ಅದನ್ನಿಲ್ಲಿ ಹೇಳ್ತಾರೆ. ಮದಯಂತಿ ಅಂತ ಅವಳ ಹೆಸರು. ಕಲ್ಮಾಶಪಾದನ ಹೆಂಡತಿ ಹೆಸರು ಮದಯಂತಿ. ಸಾಥದೇವ್ಯಶ್ಮನ ಕುಕ್ಷಿಂ ನಿರ್ಪಿಭೇದ ತದಾ ಸ್ವಕಂ ದ್ವಾದಶೇ ತತೋ ವರ್ಷೇ ಸಂಜಗ್ನೆ ಮನುಷರ್ಷಭ. 12 ವರ್ಷ ಆಯ್ತಂತೆ. 12ನೇ ವರ್ಷದಲ್ಲಿ ಪ್ರಸವ ಆಯ್ತಂತೆ. ವಸ್ತುತಃ 12 ವರ್ಷ ಗರ್ಭ ಹೊತ್ಕೊಂಡಿದ್ದಾಳೆ. ಇಲ್ಲಿ ವಸಿಷ್ಠರ ಸೊಸೆ ಅವಳು 12 ವರ್ಷ ಗರ್ಭ ಹೊತ್ಕೊಂಡಿದ್ಲು. 12 ವರ್ಷ ನೋಡಿ, 9 ತಿಂಗಳಲ್ಲ, 12 ವರ್ಷ ಗರ್ಭ ಹೊತ್ಕೊಂಡಿದ್ದಾಳೆ. ಈ ಕಡೆ ಇವಳು ಗರ್ಭ ಹೊತ್ಕೊಂಡಿದ್ದಾಳೆ. ಯಾಕೋ ಇದೇನಿದು, ನನ್ನ ಹೊಟ್ಟೆಯಿಂದ ಮಗು ಯಾಕೆ ಹೊರಗೆ ಬರ್ತಾ ಇಲ್ಲ, ಒಳಗಡೆನೆ ಕೂತಿದೆ ಅಂತ ಕಲ್ಲು ತಗೊಂಡ್ಲಂತೆ. ಕಲ್ಲನ್ನು ತಗೊಂಡು ತನ್ನ ಹೊಟ್ಟೆಗೆ ಜಜ್ಕೊಳ್ತಾ ಇದ್ದಾಳಂತೆ. ಅದನ್ನು ಹೇಳ್ತಾರೆ. ಅಶ್ಮಕೋ ನಾಮ ರಾಜರ್ಷಿ ಪತ್ತನಂ ಯೋನ್ಯವೇಶಯತ್. ಕಲ್ಲನ್ನು ತಗೊಂಡು ಕುಟ್ಟಿ ಕುಟ್ಟಿ ಕುಟ್ಟಿಲ್ಲಂದ ಗರ್ಭಕ್ಕೆ ಹೊರಗೆ ಬರಲಿ ಮಗು ಅಂತ. ಅದಕ್ಕೆ ಆ ಮಗುವಿಗೆ ಹೆಸರೇ ಹಾಗೆ, ಅಶ್ಮಕ ಅಂತ ಮಗುವಿಗೆ ಹೆಸರು. ಅಶ್ಮ ಅಂದರೆ ಕಲ್ಲು. ಕಲ್ಲಿನಿಂದ ಕುಟ್ಕೊಂಡು 12 ವರ್ಷ ಕೊನೆಗೆ ಆ ಮಗುವನ್ನು ಹೊರಗೆ ಹಾಕ್ತಾಳೆ. ರಾಜರ್ಷಿಯಾಗಿ ಅವನು ಬರ್ತಾನೆ. ಅಶ್ಮಕ ದೊಡ್ಡ ರಾಜರ್ಷಿ, ಅವನು ಒಳಗಡೆ ಪ್ರವೇಶ ಮಾಡ್ತಾನೆ ಅಂತ. ಇಷ್ಟು ಈ ಅಶ್ಮಕನ ಉತ್ಪತ್ತಿ ಬಗ್ಗೆ ತಿಳಿಸ್ಕೊಟ್ಟು. ಇನ್ನು ಮುಂದೆ ಪರಾಶರರ ಬಗ್ಗೆ ಹೇಳ್ತಾರೆ. ಎಂಥ ಮಹಾನುಭಾವರು ಪರಾಶರರು ಅಂದರೆ ನಮಗೆ ಗೊತ್ತು, ವೇದವ್ಯಾಸರ ಸ್ಮರಣೆ. ಪಾರಾಶರಿ ಅಂತ ಕರೀತಾರೆ ವೇದವ್ಯಾಸರಿಗೆ. ಅಂಥ ಪರಾಶರರ ಜನ್ಮ ಹೇಗಾಯಿತು ಅಂತ ತಿಳಿಯುವಂಥ ಒಂದು ಅವಕಾಶ. ಗಂಧರ್ವ ತಾನು ಅರ್ಜುನನಿಗೆ ಮುಂದುವರಿಸ್ತಾ ಇದ್ದಾನೆ. ಈ ಕಡೆ ಕಲ್ಮಾಶಪಾದನ ಹೆಂಡತಿ ಮದಯಂತಿ ಅಶ್ಮಕರನ್ನು ಹೆತ್ತಲು. ಈ ಕಡೆ ವಸಿಷ್ಠರ ಸೊಸೆ ಅದೃಶ್ಯಂತಿ ತಾನು ಶಕ್ತಿಯ ಕುಲಕರ ಪುತ್ರ, ಇಡೀ ವಂಶೋದ್ಧಾರಕ ಮೊಮ್ಮಗ. ಯಾರು ಅಂತಂದರೆ ಶಕ್ತಿ. ತಾನು ಶಕ್ತಿಯಂತೆ ಇರೋಂಥ, ಶಕ್ತಿ ಋಷಿಗಳಂತೆಯೇ ಶಕ್ತಿಭರಿತನಾದ ಮಗುವನ್ನು ತಾನು ಹೊಂದುತ್ತಾಳೆ. ಆ ಮಗುವಿಗೇನು ಹೆಸರು? ಪರಾಶರ ಅಂತ ಹೆಸರು ಅಂತ ಬಂತು. ಇಲ್ಲಿ ಪರಾಶರರು ತಾವು ಹುಟ್ಟುತ್ತಾರಲ್ಲ, ಹುಟ್ಟಿದ ಕೂಡಲೇ ಅದಕ್ಕೆ ಬೇಕಾದ ಜಾತಕರ್ಮ ಏನೇನು ಸಂಸ್ಕಾರಗಳಿದೆ ಎಲ್ಲ ಸಂಸ್ಕಾರಗಳನ್ನು ವಸಿಷ್ಠರೇ ತಾವು ನಿಂತು ಆಚರಿಸ್ತಾರಂತೆ. ಆಗ ಪರಾಶರ ಅನ್ನೋ ಒಂದು ಶಬ್ದ ಬರುತ್ತೆ. ಇದಕ್ಕೆ ವಾದಿರಾಜರು ಸುಂದರವಾಗಿ ವಿವರಣೆಯನ್ನು ಮಾಡ್ತಾರೆ. ಇಲ್ಲಿ ಮಹಾಭಾರತದಲ್ಲಿ ಶ್ಲೋಕ ಬಂದಿದೆ ಒಂದು. ಪರಾಶರ ಅಂತ ಯಾಕೆ ಕರೀತಾರೆ ಅಂದಾಗ, ಪರಾಸುತ್ವಂ ಅಯನ್ಯೇನ ವಸಿಷ್ಠಸ್ಥಾಪಿತಸ್ತದಾ ಗರ್ಭಸ್ಥೇನ ತಥೋ ಲೋಕೆ ಪರಾಶರ ಇತಿ ಸ್ಮೃತಃ. ಪರಾಶರ ಅಂತ ಯಾಕೆ ಕರೀತಾರೆ ಅಂದರೆ, ವಾದಿರಾಜರು ವಿವರಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಗರ್ಭಸ್ಥೇನ ತಥೋ ಲೋಕೆ ಪರಾಶರ ಇತಿ ಸ್ಮೃತಃ ಇತ್ಯತ್ರ ಏನು ತಿಳ್ಕೊಳ್ಬೇಕು ಈ ಭಾಗದಲ್ಲಿ ಅಂದರೆ, ಏನ ಕಾರಣೇನ ಪರಾಸುತ್ವಂ ಮೃತತ್ವಂ ಅಯನ್ ಕಲ್ಮಾಶಪಾದ ಭಜೇನ ಪ್ರಾಪ್ನುವನ್ ಸಗರ್ಭ ವಸಿಷ್ಠ ಸ್ಥಾಪಿತ ತೇನ ಕಾರಣೇನ ತತ ಆರಭ್ಯ ಪರಾಶರ ಇತಿ ಸ್ಮೃತಃ ಅಂತ ಉಲ್ಲೇಖ ಮಾಡಿದರು. ಇದಕ್ಕೇನರ್ಥ ಅಂದರೆ, ಹಿಂದೆ ನಾವು ಕೇಳಿದ್ವಿ ವಸಿಷ್ಠರು ಮತ್ತು ಅದೃಶ್ಯಂತಿ ಜೊತೆಗಿದ್ರು. ಆ ಕಡೆ ದಾರಿಯಲ್ಲಿ ಕಲ್ಮಾಶಪಾದ ರಾಕ್ಷಸನಾಗಿದ್ದ. ರಾಕ್ಷಸ ತಿನ್ಲಿಕ್ಕೆ ಬಂದ ಅಂತ ಭಯ ಆಗ್ತಾ ಇದೆ. ತಾಯಿಗೆ ಭಯ ಆದರೆ ಒಳಗಡೆ ಇದ್ದ ಗರ್ಭಕ್ಕೆ ಏನಾಗುತ್ತೆ? ಅದಕ್ಕೂ ಚ್ಯುತಿನೇ. ಅದಕ್ಕೂ ಕೂಡ ಪರಾಸುತ್ವಂ ಮೃತತ್ವಂ. ಇನ್ನೇನು ಅವಳಿಗೆ ಭಯ ಆಗ್ತಾ ಇದೆ, ತಿಂದು ಹಾಕ್ಬಿಡ್ತಾನೆ ರಾಕ್ಷಸ. ತಿಂದು ಹಾಕಿದ್ರೆ ಗರ್ಭನೂ ಹೋಯ್ತು ಅಂತಲೇ ಅರ್ಥ. ಇವಳ ಜೊತೆ ಗರ್ಭನೂ ಹೋಯ್ತು, ಒಳಗಡೆ ಇದ್ದ ಗರ್ಭ. ಹಣ್ಣನ್ನು ತಿಂತಾ ಇದ್ರು. ಹಣ್ಣನ್ನು ತಿನ್ನಬೇಕಾದ್ರೆ ಒಂದು ಪ್ರಾಣಿ ಹಣ್ಣಿನ ಒಳಗಡೆ ಇರೋ ಪ್ರಾಣಿನೂ ತಿಂದು ಹಾಕ್ಬಿಡುತ್ತೆ. ಹಾಗಾಯ್ತು ಇದ್ರ ಕಥೆ. ಹಾಗೆ ಇಲ್ಲಿ ಈ ಪರಾಸುತ್ವಂ, ಮರಣ ಅಂದ್ರೇನು, ತಾಯಿ ಜೊತೆ ಗರ್ಭನೂ ಹೊರಟೋಗ್ತಾ ಇತ್ತು, ಎರಡೂ ಕೂಡ. ಅಂಥ ಒಂದು ಸಂದರ್ಭದಲ್ಲಿ ಕಲ್ಮಾಶಪಾದನ ಭಯದಿಂದ ಈ ರೀತಿ ಬರ್ತಾ ಇರಬೇಕಾದ್ರೆ
ವಸಿಷ್ಠರು ತಾವು ಮತ್ತೆ ಆ ಗರ್ಭವನ್ನು ಹೇಗಿದೆಯೋ ಹಾಗೇ ಸ್ಥಾಪನೆ ಮಾಡಿದ್ರು, ರಕ್ಷಣೆ ಕೊಟ್ಟರು ಅಂತ. ಹೀಗೆ ಪರಾಸುತ್ವವನ್ನು ಅಂದರೆ ಮರಣವನ್ನು, ಅಸು ಅಂದರೆ ಪ್ರಾಣ ಅಂತ ಅರ್ಥ, ಪರಾಸು ಅಂದರೆ ಪ್ರಾಣ ಹೋಗೋದು ಅಂದರೆ ಮರಣ ಅಂತ ಅರ್ಥ. ಮರಣವನ್ನು ಹೊಂದುವಂತಹ ಸಂದರ್ಭದಲ್ಲಿ ಪರಾಸುತ್ವಂ ಅಯನ್ ಸ್ಥಾಪಿತ, ಅದಕ್ಕೇನೂ ಆಗದೆ ಇರೋ ಥರ, ಶರ ಅಂದರೆ ಹಿಂಸೆ, ಹಿಂಸೆ ಆಗದೆ ಇರೋ ಥರ ಅಶರ ರಕ್ಷಣೆಯನ್ನು ಮಾಡಿದರು. ಯಾರು ಮಾಡಿದರು? ಪರರಾದವರು ಮಾಡಿದರು. ಯಾರು ಪರರು? ವಸಿಷ್ಠರು, ಶ್ರೇಷ್ಠರಾದವರು. ಹೀಗೆ ಪರ ಅನ್ನೋ ಶಬ್ದವನ್ನು 2 ಸಲ ಇಟ್ಕೊಳ್ಬೇಕು. ಒಂದು ಪರ ಅನ್ನೋ ಶಬ್ದಕ್ಕೆ ಹೋಗೋದು ಅಂತ ಅರ್ಥ, ಅಂದರೆ ಪ್ರಾಣದ ವಿಯೋಗ ಅಂತ ಅರ್ಥ. ಇನ್ನೊಂದು ಪರ ಅನ್ನೋ ಶಬ್ದಕ್ಕೆ ವಸಿಷ್ಠರು ಅಂತ ಅರ್ಥ. ವಸಿಷ್ಠರಿಂದ ಪ್ರಾಣ ಹೋಗ್ತಾ ಇರೋ ಸಂದರ್ಭದಲ್ಲಿ, ಪ್ರಾಣ ಹೋಗ್ತಾ ಇರೋ ಸಂದರ್ಭ ಅಂದರೆ ಆ ಕಲ್ಮಾಶಪಾದನ ಭಯ ಆಗಿದೆ, ರಾಕ್ಷಸ ತಿನ್ಬಿಡ್ತಾನೆ ಅಂತ ಪ್ರಾಣ ಎದ್ದು ಓಡೋಗ್ತಾ ಇದೆ, ಆ ಥರ ಇತ್ತು ಅವಳ ಸ್ಥಿತಿ, ಅದೃಶ್ಯಂತಿ ಸ್ಥಿತಿ. ಆ ಸಂದರ್ಭದಲ್ಲಿ ಅಶರ, ಶರ ಹಿಂಸೆ ಆಗದೇ ಇರೋ ಥರ ಅನುಗ್ರಹವನ್ನು ಮಾಡಿದ್ರು. ಅದರಿಂದ ಪರಾಶರ ಅಂತ ಆ ಮಗುವಿಗೆ ಹೆಸರು. ಅದಕ್ಕೆ ಪರಾಸು ಸಂರಕ್ಷಿತ ಇದೀವಾ ಪರಾಶರ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಅದು ಶ್ರೇಷ್ಠ ಪ್ರಾಣ ಅಂತ ಆ ಗರ್ಭದಲ್ಲಿರೋದು, ಸುಮ್ಮನೆ ಅಲ್ಲ. ಯಾಕೆ ಶಕ್ತಿ ಋಷಿಗಳ ಮಗ, ವಸಿಷ್ಠರ ಮೊಮ್ಮಗ ಅಂದಮೇಲೆ ಆ ರಕ್ತ, ಆ ಪ್ರಾಣ ಎಷ್ಟು ಶ್ರೇಷ್ಠ. ಅದರಿಂದ ಪರಾಸು ಸಂರಕ್ಷಿತ ಅಂತ ಶ್ರೇಷ್ಠವಾದ ಪ್ರಾಣ ಹೊಂದಿರುವಂಥ ಆ ವೇದವ್ಯಾಸರ ತಂದೆಯನ್ನು ರಕ್ಷಣೆ ಮಾಡಿದವರು ಅಂತ. ಹೀಗೆ ಅಲ್ಲಿ ಪರಾಶರ ಶಬ್ದದ ಬಗ್ಗೆ ಹೇಳ್ತಾರೆ. ಅಲ್ಲಿ ಸಕಾರಸ್ಯ ಶಕಾರ ಉಕಾರ ಲೋಪಶ್ಚ, ಪರಾಸು ಅಂತ ಇದೆ ವಸ್ತುತಃ. ಪರಾಸು ಪರಾಸ್ವರ ಆಗಬೇಕಾಗಿತ್ತು, ಆದರೆ ಪರಾಶರ ಆಗಿದ್ದು ಹೇಗೆ ಅಂದರೆ ಸಾ ಶಾ ಆಗಿ ಊ ಹೋಗಿ ಪರಾಶರ ಅಂತ ಶಬ್ದ ಆಗಿದೆ ಅಂತ ಇಲ್ಲಿ ಸುಂದರವಾಗಿ ವಾದಿರಾಜರು ವಿವರಣೆಯನ್ನು ಮಾಡ್ತಾರೆ. ಅದನ್ನು ಇಲ್ಲಿ ನಾವು ತಿಳಿಬೇಕು. ಸರಿ, ಇನ್ನು ಪರಾಶರ ಶಬ್ದದ ಬಗ್ಗೆ ವಿವರಣೆ ಕೊಟ್ಟು, ಪರಾಶರ ಮಗು ಹುಟ್ಟುತ್ತಲ್ಲ, ಪಾಪ ಮಗುವಿಗೆ ತಂದೆ ಇಲ್ಲ. ಯಾಕೆ? ಶಕ್ತಿ ಋಷಿಗಳನ್ನು ರಾಕ್ಷಸ ತಿನ್ಬಿಟ್ಟಿದ್ದ. ಮಗು ಹುಟ್ಟುತ್ತಾನೆ ನೋಡಿದ್ದು ವಸಿಷ್ಠರನ್ನು. ಆದ್ದರಿಂದ ಅದೇನು ಅಂದ್ಕೊಡ್ತು, ನನ್ನ ತಂದೆ ಇದು ಅಂತ. ಅಮ್ಮನನ್ನು ಅಮ್ಮ ಅಂತ ಕರಿತಾ ಇತ್ತು. ವಸಿಷ್ಠರನ್ನು ನೋಡ್ಬಿಟ್ಟು ಅಪ್ಪ ಅಪ್ಪ ಅಂತ ಕರೀಲಿಕ್ಕೆ ಶುರು ಮಾಡ್ತಂತೆ. ಜನ್ಮ ಪ್ರಭೃತಿ ತಸ್ಮಿಂಸ್ತು ಪಿತರೀವ ವ್ಯವರ್ತತ. ತಂದೆ ಹೇಗೆ ಮಕ್ಕಳನ್ನು, ಮಗುವನ್ನು ನೋಡ್ಕೊಳ್ಬೇಕೋ ಹಾಗೆ ವಸಿಷ್ಠರು ತಾವು ತಮ್ಮ ಮೊಮ್ಮಗನನ್ನು ಮಗನನ್ನಾಗಿ ಪೋಷಣೆ ಮಾಡ್ತಾ ಇದ್ದಾರೆ. ಆಗ ಅವನು ತಾತ ಇತಿ ವಿಪ್ರಶ್ರೇಷ್ಠರಾದ ಆ ವಸಿಷ್ಠರನ್ನು ತಾತ ತಾತ ಅಂತ ಕರಿತಾ ಇತ್ತಂತೆ ಮಗು. ನಮಗನ್ಸತ್ತೆ ಕನ್ನಡದ ತಾತ ಆದರೆ ಸರಿಯೇ ಇದು, ಯಾಕೆಂದರೆ ಆ ಮಗುವಿಗೆ ವಸಿಷ್ಠರು ತಾತ. ಆದರೆ ಸಂಸ್ಕೃತದಲ್ಲಿ ತಾತ ಅಂದರೆ ತಂದೆ ಅಂತ ಅರ್ಥ. ಹಾಗಾಗಿ ತಾಯಿ ಹತ್ರ ಹೋಗಿ ವಸಿಷ್ಠರನ್ನು ಅಪ್ಪ ಅಪ್ಪ ಅಂತ ಕರಿತಾ ಇದ್ದಾನೆ. ಅವಳಿಗೆ ನಗು ಬರ್ತಾ ಇದೆ ಅಂತೆ. ಅಯ್ಯೋ, ಈ ಮಗುವಿಗೆ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಹುಟ್ಟುತ್ತಾ ಇದ್ದಾಗಿಂದಲೇ ನೋಡ್ತಾ ಇರೋದು ಏನನ್ನು, ವಸಿಷ್ಠರನ್ನು. ಹಾಗಾಗಿ ನನ್ನ ಅಮ್ಮ ಅಂತ ಕರಿತಾ ಇದೆ, ವಸಿಷ್ಠರನ್ನ ಅಪ್ಪ ಅಂತ ಕರಿತಾ ಇದೆ, ಆದರೆ ತಾತರನ್ನೇ ಅಪ್ಪ ಅಂತ ಕರಿತಾ ಇದೆ. ಆಗ ಕಣ್ಣಲ್ಲಿ ನೀರು ಬಂತಂತೆ. ಯಾಕೆಂದರೆ ಈ ಮಗು ಶಕ್ತಿ ಋಷಿಗಳಿದ್ದರೆ ಅದನ್ನು ಅಪ್ಪ ಅಂತ ಕರೆದಾಗ ಆಗೋ ಸಂತೋಷನ ಅವಳು ಅನುಭವಿಸ್ತಾ ಇದ್ದಾಳಂತೆ. ಆದರೆ ಶಕ್ತಿ ಋಷಿಗಳು ಪಕ್ಕದಲ್ಲಿಲ್ಲ, ಗಂಡ ಪಕ್ಕದಲ್ಲಿಲ್ಲ. ಆವಾಗ ಆ ಭಾಗವನ್ನು ವಿವರಿಸ್ತಾರೆ. ತಾತೇತಿ ಪರಿಪೂರ್ಣಾರ್ಥಂ ತಸ್ಯೇದಂ ಮಧುರಂ ವಚಃ ಅದೃಶ್ಯಂತಿ ಅಶ್ರುಪೂರ್ಣಾಕ್ಷಿ ಶೃಣ್ವಂತಿ ತಮುವಾಚಃ. ಕಣ್ಣಲ್ಲಿ ನೀರು ಸುರಿತಾ ಇದೆಯಂತೆ, ಯಾಕೆಂದರೆ ಗಂಡ ಪಕ್ಕಕ್ಕಿಲ್ಲ. ಆದರೆ ಗಂಡನ ತಾತ ತಾತ ಅಪ್ಪ ಅಪ್ಪ ಅಂತ ಆ ಮಗು ಕೂಗ್ತಾ ಇದೆ. ಎಂಥ ಮಧುರ ಮಾತು, ಮಗು ಚಿಕ್ಕ ಮಗು ಕೂಗ್ತಾ ಇದೆ. ಆಗ ಅದೃಶ್ಯಂತಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಆ ಮಾತು ಕೇಳ್ತಾಳೆ. ಒಂದು ಸರಿ ಅಪ್ಪ ಅಂದರೆ ಈ ಕಡೆ 10 ಕಣ್ಣೀರು ಹಾಕ್ತಾ ಇದೆ, 10 ನೀರು ಬೀಳ್ತಾ ಇದೆ, ಆ ಥರ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಆಗ ಮಗುವನ್ನು ಕುರಿತು ಮಾತನ್ನು ಹೇಳ್ತಾಳೆ. ಈ ಶ್ಲೋಕ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಮೇಲ್ನೋಟಕ್ಕೆ ಸುಲಭ ಅನ್ನಿಸ್ಬೋದು. ಆದರೆ ಈ ಶ್ಲೋಕದ ಅರ್ಥವನ್ನು ವಾದಿರಾಜರು ಬಿಡಿಸ್ಕೊಡ್ತಾರೆ. ಮಾತಾತ ತಾತ ತಾತೇತಿ, ಎಲ್ಲ ತಾತ ತಾತ ಅಂತಲೇ ಬರುತ್ತೆ ಈ ಶ್ಲೋಕದಲ್ಲಿ. ಮಾತಾತ ತಾತ ತಾತೇತಿ ನತೆ ತಾತೋ ಮಹಾಮುನಿ ರಕ್ಷಸ ಭಕ್ಷಿತಸ್ತಾತ ತವ ತಾತೋ ಮಹಾಮುನಿ ಅಂತ ಪೂರ್ತಿ ಶ್ಲೋಕದಲ್ಲಿ ತಾತ ತಾತ ಅಂತಲೇ ಬರುವಂಥ ಈ ಶ್ಲೋಕ ಇದು. ಏನು ಅರ್ಥ ಇದಕ್ಕೆ ಅಂತ ಗಾಬರಿ ಆಗಿಬಿಡುತ್ತೆ. ಹೇಳಿದ್ದು ಒಂದೇ ಮಾತು, ಅದೃಶ್ಯಂತಿ, ಮಗು ಮಗು ಇದು ನಿನ್ನ ತಾತ ಅಲ್ಲಪ್ಪ, ನಿನ್ನ ತಾತ ಅಲ್ಲಪ್ಪ ಅಂದೇನರ್ಥ? ಇದು ನಿನ್ನ ತಂದೆ ಅಲ್ಲ. ಯಾಕೆ ಸಂಸ್ಕೃತದಲ್ಲಿ ತಾತ ಅಂದರೆ ತಂದೆ. ನಿನ್ನ ತಂದೆ ಅಲ್ಲ, ಇದು ನಿನ್ನ ತಾತ ಅಂತ ತಿಳ್ಕೊ. ನಿನ್ನ ತಂದೆಯನ್ನು, ನಿನ್ನ ತಾತ ಅಂದರೆ ನಿನ್ನ ತಂದೆಯನ್ನು ರಾಕ್ಷಸ ತಿನ್ಬಿಟ್ಟಿದ್ದಾನಪ್ಪ ಅಂತ ಹೇಳ್ತಾನೆ ಅಳ್ತಾ ಅಳ್ತಾ. ಈ ಶ್ಲೋಕಕ್ಕೆ ಅರ್ಥವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಈಗ ಗಮನಿಸೋಣ. ಅಲ್ಲಿ
ತಾತ 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 6 ಶಬ್ದ ಹಾಕಿದ್ದಾರೆ ತಾತ ಅನ್ನೋ ಶಬ್ದ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದಾಗ ವಾದಿರಾಜರ ವ್ಯಾಖ್ಯಾನ, ಮಾತಾತ ತಾತ ತಾತೇತಿ ಇತ್ಯತ್ರ ಹೇ ತಾತ ಪುತ್ರ ಪಿತಾಮಹೇ ಅಸ್ಮಿನ್ ತಾತ ತಾತ ಇತಿ ಶಬ್ದ ಮಾಸ್ತು ಇತಿ ಯೋಜನಾ. ಅದು ತಾತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಒಂದು ತಂದೆ ಅಂತ ಅರ್ಥ, ಇನ್ನೊಂದು ತಾತ ಅಂದರೆ ಮಗುವಿಗೂ ತಾತ ಅಂತ ಕರೀತಾರೆ. ಪುಟ್ಟ ಮಗುವಿಗೆ ತಾತ ಅಂತ ಕರೀತಾರೆ. ಇಲ್ಲಿ ತಾತ ಮಗು ಅಂತ ಈ ತಾಯಿ ಮಗನನ್ನು ಸಂಬೋಧಿಸ್ತಾ ಇದ್ದಾಳೆ. ತಾತ ಅಂದರೆ ಮಗು. ನೀನು ತಾತ ತಾತ ಅಂತ 2 ಈ ಶಬ್ದವನ್ನೇನು ಮಾಡ್ತಾ ಇದೆಯಲ್ಲ, ತಂದೆ ತಂದೆ ಅಂತ ಅಪ್ಪ ಅಪ್ಪ ಅಂತ, ಅದು ನೀನು ಮಾಡಬೇಡ. ಅದರಿಂದ ತಾತ ತಾತ ತಾತೇತಿ ಮಾಡಬೇಡ ಆ ಶಬ್ದಗಳನ್ನು. ಯಾಕೆ ಅಂದರೆ ಈ ಮಹಾಮುನಿಗಳಾದ ವಸಿಷ್ಠರು ನತೆ ತಾತಃ, ನಿನ್ನ ತಂದೆ ಅಲ್ಲ. ಆದ್ದರಿಂದ ಹಾಗಾದ್ರೆ ನನ್ನ ತಾತ ಎಲ್ಲಿ ಅಂತ ಕೇಳಿದ್ರೆ, ರಕ್ಷಿತಾ ತಾತ ಭಕ್ಷಿತಃ, ರಕ್ಷಸಾ ತಾತಃ ಭಕ್ಷಿತಃ, ರಾಕ್ಷಸನಿಂದ ನಿಮ್ಮ ತಾತ ನಿನ್ನ ತಂದೆ ಭಕ್ಷಿತಃ ತಿನ್ನಲ್ಪಟ್ಟಿದ್ದಾನೆ. ಆದ್ದರಿಂದ ತವ ತಾತೋ ಮಹಾಮುನಿ, ಆದ್ದರಿಂದ ನಿನ್ನ ತಾತ ಈಗ ಬದುಕಿಲ್ಲ, ನಿನ್ನ ತಾತ ಈ ಮುನಿ ಅಲ್ಲ. ಆದ್ದರಿಂದ ಈ ಮುನಿಯನ್ನು ಅಂದರೆ ವಸಿಷ್ಠರನ್ನು ನೀನು ಅಪ್ಪ ಅಂತ ಕರಿಬಾರ್ದು ಅಂತ ಇಷ್ಟನ್ನು ಹೇಳ್ತಾರೆ. ಹೀಗೆ ಈ ಶ್ಲೋಕ ಬಹಳ ಸ್ವಾರಸ್ಯವಾಗಿದೆ. ಶ್ಲೋಕ 6 ತಾತ ಶಬ್ದಗಳನ್ನು ಬಳಸಿ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಆದ್ದರಿಂದ ನಮಗೆ ಎಚ್ಚರದಲ್ಲಿ ಏನಿರಬೇಕಂದ್ರೆ, ನಮಗೆ ಎಚ್ಚರಿಕೆ, ತಾತ ಅನ್ನೋದಕ್ಕೆ ತಂದೆ ಅಂತ ಅರ್ಥ ಇದೆ, ತಾತ ಅನ್ನೋದಕ್ಕೆ ಮಗು ಅಂತ ಅರ್ಥ ಇದೆ. ಆ 2 ಅರ್ಥದಲ್ಲಿ ಬಳಸಿ ಇನ್ನೆರಡು ತಾತ ಅನ್ನೋ ಶಬ್ದಗಳೇನಿದೆಯಲ್ಲ, ಅದು ನೀನು ಕರಿತಾ ಇದೆಯಲ್ಲ ತಾತ ತಾತ ಅಂತ ಆ ಥರ ಕರಿಬೇಡ. ಯಾಕೆಂದರೆ ನಿನ್ನ ತಾತ ಈ ಮುನಿಗಳಲ್ಲ, ನಿನ್ನ ತಾತ ಇದ್ದವನು ರಾಕ್ಷಸ ತಿಂದು ಹಾಕಿದ್ದಾನೆ ಅಂತ ಇಷ್ಟು. ಹೀಗೆ ಈ ಶ್ಲೋಕದ ನಿರೂಪಣೆ. ಇದನ್ನು ವಾದಿರಾಜರು ಲಕ್ಷಾಲಂಕಾರದಲ್ಲಿ ಸೊಗಸಾಗಿ ಕನ್ಫ್ಯೂಷನ್ ಹೇಗೆ ಆಗಬಾರ್ದು ಆ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಮುಂದಕ್ಕೆ ವಿವರಿಸ್ತಾ ಗಂಧರ್ವ ಅರ್ಜುನನಿಗೆ ಹೇಳ್ತಾನೆ. ಆಗ ತುಂಬ ದುಃಖ ಆಯಿತು. ಯಾರಿಗೆ? ವಸಿಷ್ಠರಿಗೆ ತುಂಬ ದುಃಖ ಆಯ್ತಂತೆ. ಏನು ದುಃಖ ಆಯಿತು ಅಂತಂದರೆ, ಮಗುವಿಗೆ ನನ್ನ ಮಗನ ಮುಖ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ದುಃಖ ಅವರಿಗೆ. ಮೊಮ್ಮಗುವಿನ ಬಗ್ಗೆ ಚಿಂತೆ. ಆದರೆ ಮೊಮ್ಮಗು ಕೇಳ್ತಲ್ಲ, ಆ ಮೊಮ್ಮಗು ಕೇಳಿದ್ದಕ್ಕೆ ಅದಕ್ಕೆ ಸಿಟ್ಟು ಬಂತಂತೆ. ಆ ಘಟನೆಯನ್ನು ಮುಂದಕ್ಕೆ ಹೇಳ್ತಾರೆ. ಸರ್ವಲೋಕ ವಿನಾಶಾಯ ಮತಿಂ ಚಕ್ರೆ ಮಹಾತಪಾಹ ವಸಿಷ್ಠೋ ವಾರಯಾಮಾಸ ಹೇತುನಾಯೇನ ತಚ್ಛೃಣು ಅಂತ. ಆಗೆಲ್ಲ ಋಷಿಗಳು ಯಾರಿದ್ರು, ಆ ಋಷಿಗಳೆಲ್ಲ ಇವಳು ಮಾತನ್ನು ಕೇಳಿದಾಗ ನಿರ್ಧಾರ ಮಾಡಿದ್ರಂತೆ, ಎಲ್ಲ ಲೋಕವನ್ನು ನಾಶ ಮಾಡೇ ಬಿಡೋಣ ಅಂತ. ಯಾವ ಲೋಕವನ್ನು ಉಳಿಸೋದೇ ಬೇಡ, ಎಲ್ಲವನ್ನು ಕೂಡ ನಾಶ ಮಾಡಿಬಿಡೋಣ ಅಂತ ಸಂಕಲ್ಪ ಮಾಡಿದರು. ಯಾಕೆ? ಈ ವಿಷಯ ಗೊತ್ತಾಯ್ತಲ್ಲ, ಹೀಗಾಗಿದೆ ಘಟನೆ ಅಂತ. ಅದಕ್ಕೆ ಯಾರನ್ನೂ ಬಿಡೋದು ಬೇಡ ಅಂತ. ಆಗ ವಸಿಷ್ಠರು ತಡಿತಾರಂತೆ, ಬೇಡ ಬೇಡ ಹೀಗೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ತಡಿತಾರೆ. ಸಜೇವ ಮುಕ್ತೋ ದುಃಖಾರ್ಥಃ ಸತ್ಯವಾಗ್ ಋಷಿಸತ್ತಮಃ ಸರ್ವಲೋಕ ವಿನಾಶಾಯ ಮತಿಂ ಚಕ್ರೆ ಮಹಾತಪಾಹ. ಆಗ ಬಹಳ ದುಃಖ ಆಯಿತು, ಮಗುವಿಗೆ ದುಃಖ ಆಗಿದೆ, ಬಿಡೋದಿಲ್ಲ ಯಾರನ್ನು ಅಂತ. ಅಂತಹ ತಪಸ್ಸನ್ನು ನಾನು ಮಾಡಿ ಯಾರನ್ನು ಕೂಡ ಉಳಿಸೋದಿಲ್ಲ ಅಂತ ಅಷ್ಟು ಸಿಟ್ಟು ಬಂದುಬಿಟ್ಟಿದೆ. ಆಗ ವಸಿಷ್ಠರು ಹೇಳ್ತಾರೆ, ತಕ್ಷಣ ಒಂದು ಕಾರಣ ಕೊಟ್ಟು ನಿಲ್ಲಿಸ್ತಾರೆ. ಏನು ಕಾರಣ ಕೊಟ್ಟು ನಿಲ್ಲಿಸ್ತಾರೆ ಅಂತಂದರೆ, ಕೃತವೀರ್ಯ ಅಂತ ಒಬ್ಬ ರಾಜ ಇದ್ದ ಅಂತ ಒಂದು ಘಟನೆಯನ್ನು ವರ್ಣಿಸ್ತಾರೆ. ಅವನು ಭೃಗೂಣಾಂ ಪಾರ್ಥಿವರ್ಷಭ, ಭೃಗು ಕುಲೋತ್ಪನ್ನರಾದವರಿಗೆಲ್ಲ ಅವನು ರಾಜ. ಭೃಗು ವಂಶದ ಬ್ರಾಹ್ಮಣರು ಏನೇನಿದ್ರು ಅವರನ್ನು ತಾನು ನೋಡ್ಕೊತಾ ಇರ್ತಾನೆ. ಯಾರು? ಕೃತವೀರ್ಯ ಅಂತ ಒಬ್ಬ ರಾಜ. ಅವನು ಕೃತವೀರ್ಯ ಅಂತ ಪ್ರಸಿದ್ಧ. ಆ ಕೃತವೀರ್ಯ ಇತಿಖ್ಯಾತ ಅಂತಲೇ ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಕೃತವೀರ್ಯ ತಾನು ಈ ಯಾಗಜ್ಞ ಅಂದರೆ ಪುರೋಹಿತರನ್ನಾಗಿ ಭೃಗು ವಂಶದ ಬ್ರಾಹ್ಮಣರನ್ನೆಲ್ಲ ಇಟ್ಕೊಂಡಿರ್ತಾನೆ. ಅವನು ಈ ಬ್ರಾಹ್ಮಣರನ್ನು ತಾನು ಕರೆಸಿ ವಿಶಿಷ್ಟವಾಗಿರುವಂತಹ ದಾನವನ್ನು ಮಾಡ್ತಾ ಇರ್ತಾನೆ. ಅವನು ಸೋಮಯಾಗವನ್ನು ಅನೇಕ ಬಾರಿ ಆಚರಣೆ ಮಾಡಿದವನು. ಅಷ್ಟೇ ಅಲ್ಲ, ಅನೇಕ ರೀತಿ ಬ್ರಾಹ್ಮಣರಿಗೆ ಪೋಷಣೆಯನ್ನು ಮಾಡೋದು ಅವನ ಮುಖ್ಯ ವಿಷಯವಾಗಿ ಇತ್ತು ಮನಸ್ಸಿನಲ್ಲಿ. ಅದನ್ನು ಅವನು ಮಾಡ್ತಾ ಇದ್ದ. ಈ ರಾಜನ ಬಗ್ಗೆ ವಿವರಣೆ ಮಾಡ್ತಾ ಮುಂದಕ್ಕೆ ಹೋಗ್ತಾರೆ. ಆ ರಾಜ ಒಂದು ದಿವಸ ಸ್ವರ್ಗಸ್ಥನಾಗ್ಬಿಟ್ಟ ಅಂತ ಬಂತು. ಸ್ವರ್ಗಸ್ಥನಾದ್ಮೇಲೆ ಶುರುವಾಯಿತು. ಆಗ ಏನಾಗೋಯಿತು, ದುಡ್ಡು ಇರಲಿಲ್ಲಂತೆ ಆ ರಾಜವಂಶದವರಿಗೆಲ್ಲ. ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ. ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ತಿನ್ನಲಿಕ್ಕೂ ಕಷ್ಟ ಆಗ್ಬಿಡ್ತಂತೆ. ಅಷ್ಟು ಕಷ್ಟದಲ್ಲಿ ಅವರೆಲ್ಲ ಇದ್ದಾರೆ. ಬಭೂವ ತತ್ಕುಲೇ ರಾಜ್ಞಾಂ ದ್ರವ್ಯ ಕಾರ್ಯಂ ಉಪಸ್ಥಿತಂ. ಯಾವಾಗ ಆ ರಾಜ ಸ್ವರ್ಗಸ್ಥನಾದ್ನೋ ಆ ವಂಶದ ರಾಜರಿಗೆ ತುಂಬ
ಕಷ್ಟ ಆಗ್ತಾಯಿತ್ತು ಅಂತ. ಆಗ ಅಲ್ಲಿ ಆ ರಾಜರ ಹತ್ರ ಎಲ್ಲ ಈ ಭೃಗುಗಳು ಬರ್ತಾರೆ. ಬಂದಾಗ ನಮಗೆ ಧನ ಕೊಡಿ, ದುಡ್ಡು ಕೊಡಿ ಅಂತ ಕೇಳ್ತಾರೆ ಆ ಬ್ರಾಹ್ಮಣರೆಲ್ಲ. ಯಾಕೆಂದರೆ ಇವನು ಅಷ್ಟು ದಾನ ಮಾಡಿಬಿಟ್ಟಿರ್ತಾನೆ, ಅಷ್ಟಾದರೂ ಕೂಡ ಮತ್ತೆ ಹೋಗಿ ಇವರು ನನಗೆ ದಾನ ಕೊಡಿ ಅಂತ ಕೇಳ್ತಾರೆ. ಹೀಗೆ ದರದ ಅವಶ್ಯಕತೆ ಬಹಳ ಆಯಿತು. ಅಷ್ಟೊತ್ತಿಗೆ ಈ ರಾಜರುಗಳ ಹತ್ತಿರ ಎಲ್ಲ ಇವರೆಲ್ಲ ಬಂದರು, ಭೃಗು ವಂಶಸ್ಥರು ಬಂದು ನಮಗೆ ಧನ ಸಹಾಯ ಮಾಡಿ ನಮಗೆ ದುಡ್ಡು ಕೊಡಿ ಅಂತ. ವಸ್ತುತಃ ಆ ರಾಜ ಕೃತವೀರ್ಯ ಎಷ್ಟು ದಾನ ಮಾಡಿದ್ದ ಅಂದರೆ ಇವರು ವಂಶಕ್ಕೆ ಅನುಭವಿಸಿದ್ರೂ ಕೂಡ ಅವರಿಗೆ ಕಳೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇತ್ತು ಸಂಪತ್ತು. ಆದರೂ ಕೂಡ ಬಂದು ಕೇಳ್ತಾರೆ. ಇದು ಯಾಕೆ ಹೀಗೆ ಕೇಳಿದ್ರು ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ. ಬಂದು ಕೇಳಿದ್ರು. ಆಗ ಇವರುಗಳಿಗೆ ಸಿಟ್ಟು ಬರ್ತಾ ಇದೆ. ಯಾರಿಗೆ? ಈ ರಾಜರುಗಳಿಗೆ. ಏನಂದರೆ ನಮ್ಮ ಹತ್ರನೇ ದುಡ್ಡಿಲ್ಲ, ನಮ್ಮ ಹತ್ರ ಬಂದು ಇವರು ಬೇಡ್ಕೊಂಡು ಬರ್ತಾ ಇದ್ದಾರೆ, ಇದು ಸರಿನಾ? ಅದಕ್ಕೇನು ಮಾಡಿದ್ರು ಇವರು? ಗೊತ್ತಾಯಿತು ಇವ್ರ ಹತ್ರ ದುಡ್ಡಿದೆ ಅಂತ ಗೊತ್ತಾಯಿತು. ಅದಕ್ಕೇನು ಮಾಡಿದ್ರು? ಯಾಜಿಷ್ಣಭೋಭಿಜಗ್ಮುಸ್ತಾನ್ ತಾತ ಭಾರ್ಗವನಂದನಾನ್. ಭೃಗುಗಳ ಬಳಿ ಧನ ಇದೆ ಅಂತ ಗೊತ್ತಾಯಿತು, ಸೀದಾ ಹೋದರು. ಕೆಲವು ಆ ಭೃಗು ವಂಶಸ್ಥರಾದ ಯಾವ ಮುನಿಗಳಿದ್ರು ಅವರ ಹತ್ರ ಕೇಳಿದ್ರು. ಆಗ ಅವರೆಲ್ಲ ಭೂಮಿಯಲ್ಲಿ ಮುಚ್ಚಿಟ್ಬಿಟ್ಟಿದ್ರಂತೆ, ಈ ರಾಜರುಗಳು ಬಂದು ಇಸ್ಕೊಂಡ್ಬಿಡ್ತಾರೆ ನಮ್ಮ ದುಡ್ಡನ್ನು ಅಂತ ಗೊತ್ತಾಯ್ತು ಅವ್ರಿಗೆ. ಅವರು ಒಂದ್ಮೇಲೆ ಸಂಪತ್ತು ಕೊಟ್ಟ ಮೇಲೆ ಮುಗೀತು ತಾನೆ, ಅದನ್ನು ಮತ್ತೆ ಪಡೆಯೋ ಹಕ್ಕು ಇವ್ರಿಗಿರಲ್ಲ. ಯಾಕೆಂದರೆ ಅವ್ರ ಸಂಪತ್ತದು. ಯಾರಿಗೆ ಒಬ್ರಿಗೆ ನಾವು ದಾನ ಅಂತ ಕೊಟ್ಟಿರ್ತೀವಿ, ಆ ದಾನ ಕೊಟ್ಟ ಮೇಲೆ ಆ ವಸ್ತುವಿನ ಹಕ್ಕು ನಮಗಿರಲ್ಲ. ಆ ವಸ್ತುವಿನ ಸಂಬಂಧಪಟ್ಟಿದ್ದೆಲ್ಲ ಹಕ್ಕಿನ ಅವ್ರಿಗೇನೆ. ಯಾಕೆ ದಾನ ಅಂತ ಅದಕ್ಕೆ ಕರೆಯೋದು. ಇಲ್ಲ ನಾವು ಕೊಟ್ಟ ಮೇಲೂ ನಮ್ಮದೇ ಅಂತಂದರೆ ಮತ್ತು ದಾನ ಕೊಟ್ಟಿದ್ದ ಫಲ ಏನು ಉಪಯೋಗ ಇಲ್ಲ ಅಂತ ಆಗುತ್ತೆ. ಹೀಗೆ ಈ ದಾನವನ್ನು ಯಾವಾಗ ಆ ರಾಜ ವಿಶೇಷವಾಗಿ ಮಾಡಿರ್ತಾನೋ ಅವರ ಸ್ವತ್ತಾಯಿತು ಅದು. ಆದರೆ ಇವ್ರ ಕಷ್ಟ ಕಾಲ ಬಂತು ಅಂತ ನಮ್ಮ ಕುಲದಲ್ಲಿ ಬಂದ ಕೃತವೀರ್ಯ ಇವ್ರಿಗೆಲ್ಲ ದಾನ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ನಾವು ಅವರ ಹತ್ರನೇ ಹೋಗಿ ಎಲ್ಲ ದೋಚ್ಕೊಂಡು ಬರೋಣ ಅಂತ ಈ ರಾಜರುಗಳಿಗೆಲ್ಲ ಅನಿಸಿದೆ. ಆಗ ಚೆನ್ನಾಗಿ ಹೇಳ್ತಾರೆ ಆ ಭೃಗು ವಂಶಸ್ಥರೆಲ್ಲ ಏನೇನು ಮಾಡಿದರು ಬ್ರಾಹ್ಮಣರು ಅಂದರೆ, ಭೂಮೌತು ನಿದಧು ಕೇಚಿತ್ ಭೃಗವೋ ಧನಮಕ್ಷಯಂ ದದುಃ ಕೇಚಿತ್ ದ್ವಿಜಾತಿಭ್ಯೋ ಜ್ಞಾತ್ವಾ ಕ್ಷತ್ರಿಯತೋ ಭಯಂ. ಗೊತ್ತಾಯಿತು, ಕ್ಷತ್ರಿಯರಿಂದ ಭಯ ನಮಗೆ ಪ್ರಾಪ್ತವಾಗಿದೆ, ಆದ್ದರಿಂದ ನಾವು ಭೂಮಿಯಲ್ಲಿ ಎಲ್ಲ ಬುಚ್ಚಿಟ್ಬಿಡೋಣ ಅಂತ ಕೆಲವರೆಲ್ಲ ಭೂಮಿಯಲ್ಲಿ ಹಾಕಿ ಹೂತಿಟ್ಟಿದ್ದಾರೆ. ಕೆಲವರು ಬ್ರಾಹ್ಮಣರಿಗೆಲ್ಲ ದಾನ ಕೊಟ್ಬಿಟ್ರಂತೆ, ಹೆದರಿಕೆಯಿಂದ ದಾನ ಕೊಟ್ಬಿಟ್ಟಿದ್ದಾರೆ. ಕೆಲವರು ಬಂದ ಕ್ಷತ್ರಿಯರಿಗೆ ಅವರೇ ಕೊಟ್ಟರು, ಬೇಡ ಅವರಿಂದ ನಾವು ಇಸ್ಕೊಂಡಿದ್ವಿ, ಇವಾಗ ಅವ್ರಿಗೆ ಕಷ್ಟ ಕಾಲದಲ್ಲಿದ್ದಾರೆ, ನಾವು ಕೊಟ್ಬಿಡೋಣ ಅಂತ ಕೆಲವ್ರು ಕೊಟ್ಟರು ಬಿಟ್ರಂತೆ. ಭೃಗವಸ್ತು ತದೊಕ್ಕೇಚಿತ್ ತೇಷಾಂ ವಿತ್ತಂ ಯಥೇಪ್ಸಿತಂ. ಅವ್ರಿಗೆ ಎಷ್ಟು ಬೇಕೋ ಎಷ್ಟು ಇಷ್ಟ ಇತ್ತೋ ಅಷ್ಟನ್ನು ಇವರು ಕೊಟ್ಟುಬಿಟ್ರು. ಕ್ಷತ್ರಿಯಾಣಾಂ ತದಾ ತಾತ ಕಾರಣಾಂತರ ದರ್ಶನಾತ್. ಹೀಗೆ ಏನೇನೋ ಕಾರಣಗಳಿಂದ ತಮ್ಮಲ್ಲಿದ್ದ ಆ ಸಂಪತ್ತನ್ನು ಹೋಗಿ ಕೊಟ್ಟುಬಿಟ್ಟಿದ್ದಾರೆ. ಆಗ ಒಬ್ಬನ ಮನೆಯಲ್ಲಿ ಇವರು ತೋಡದ್ರಂತೆ, ಅಗೀತಾ ಇದ್ದರಂತೆ ಈ ರಾಜರುಗಳೆಲ್ಲ. ಇಲ್ಲಿ ಇಟ್ಟಿರ್ತಾರೆ ಇವರು ಭೂಮಿಯಲ್ಲಿ ತೋಡಿಟ್ಟಿರ್ತಾರೆ ಅಂತ. ಅಲ್ಲೇನಾಗೋಯ್ತು, ಒಬ್ಬನ ಮನೆಯಲ್ಲಿ ಅಪಾರವಾದ ಧನರಾಶಿ ಸಿಕ್ಬಿಡ್ತಂತೆ ತೋಡ್ದಾಗ, ಒಬ್ಬ ಭೃಗು ಬ್ರಾಹ್ಮಣನ ಮನೆಯಲ್ಲಿ. ಆಗ ಗೊತ್ತಾಯಿತು, ಎಲ್ಲ ಜೊತೆಗೆ ಸೇರ್ಕೊಂಡಿದ್ದಾರೆ. ಒಬ್ಬ ರಾಜ ತೋಡ್ದ ಸಿಕ್ಕಾಯಿತು. ತೋಡಿಸ್ದಾದ್ಮೇಲೆ ಎಲ್ಲರೂ ಒಟ್ಟಿಗೆ ರಾಜರುಗಳು ಸೇರಿದ್ರು. ಆಗ ಅವಮಾನ ಮಾಡಿ ಅವರಿಗೆ ನಿಮ್ಮನ್ನು ಸಂಹಾರ ಮಾಡಿಬಿಡ್ತೀವಿ ಅಂತ ಖಡ್ಗ ತಗೊಂಡು ಕತ್ತಿ ಎಲ್ಲ ತಗೊಂಡು ಅವರನ್ನು ಕೊಂದೇ ಹಾಕ್ಬಿಟ್ರಂತೆ. ಅವರು ಬೇಡ್ಕೊಳ್ತಾ ಇದ್ರಂತೆ, ಬೇಡ ಬೇಡ ನಮ್ಮನ್ನು ರಕ್ಷಣೆ ಮಾಡಿ, ನಾವು ಶರಣಾಗತರಾಗಿದ್ದೀವಿ. ವಸ್ತುತ ಏನು ತಪ್ಪಿದೆ? ಭೃಗುಗಳ ತಪ್ಪು ಏನೂ ಕೂಡ ಇಲ್ಲ, ವಂಶದವ್ರ ತಪ್ಪು. ಇದು ರಾಜರುಗಳ ದುರ್ವ್ಯಕ್ತಿತ್ವ ಹೊರಗೆ ನಮಗೆ ಕಾಣ್ತಾ ಇದೆ. ಯಾಕಂದರೆ ಅವ್ರಿಗೆ ಹಕ್ಕೆ ಇಲ್ಲ, ಅವರು ಈ ರೀತಿ ಮಾಡೋದು ತುಂಬ ತಪ್ಪು. ಆಗರ್ಭಾದ್ ಅನುಕೃಂತಶ್ಚ ಚೇರುಹು ಚೈವ ವಸುಂಧರಾಂ. ಆಗರ್ಭಾತ್ ಅನುಕೃಂತಂತಹ ಅಂತ ಹೇಳ್ತಾರೆ. ಅನುಕೃಂತಂತಹ ಅಂತ ಅಂದರೆ ಈ ಗರ್ಭದಲ್ಲಿರುವಂಥ ಮಗುವನ್ನು ಕೂಡ ಬಿಡಲಿಲ್ವಂತೆ, ಎಲ್ಲರನ್ನೂ ಕೃತಿ ಛೇದನೆ ಅಂತ ಹೇಳ್ತಾರೆ. ಕೃಂತನಂ ಅಂದರೆ ಕೃತಿ ಛೇದನೆ ಅಂತ, ಛೇದನೆ ಮಾಡೋದು ಅಂದರೆ ಸೀಳು ಹಾಕೋದು. ಗರ್ಭದಲ್ಲಿರೋ ಮಗು ಸಿಕ್ಕಿದ್ರೆ ಸೀಳು ಹಾಕ್ತಾ ಇದ್ರಂತೆ. ಅನುಕೃಂತಂತಹ, ಒಂದಲ್ಲ ಎರಡಲ್ಲ, ಎಲ್ಲ ರಾಜರುಗಳು ಎಲ್ಲ ಶಿಶುಗಳನ್ನು, ಭೃಗುಕುಲದ ಶಿಶುಗಳನ್ನು ಕತ್ತರಿಸಿ ಹಾಕ್ತಾ ಇದ್ರು. ಹೀಗೆ ಇಡೀ ಭೂಮಿಯಲ್ಲಿ ತಿರುಗಾಡ್ತಾ ಇದ್ರು ಆ ರಾಜರುಗಳೆಲ್ಲ. ನೋಡಿ, ಕೃತವೀರ್ಯನ ಈ ಸಂತಾನ ಮುಂದೆ ರಾಜರುಗಳು ಯಾರ್ಯಾರಿದ್ದಾರೆ ಅವನ ಸಂಬಂಧಿಕರೆಲ್ಲ ಎಂಥ ದೊಡ್ಡ ದುರ್ಘಟನೆಗೆ ಕಾರಣ ಆದರು, ಎಂಥ ದುರ್ಘಟನೆಯನ್ನು ಇವರು ಮಾಡ್ತಾ ಇದ್ದಾರೆ.
ಆಗ ಭೃಗುಪತ್ನಿಯರಿಗೆಲ್ಲ ಹೆದರಿಕೆ ಆಗಿ ತಾವೆಲ್ಲ ಹಿಮಾಲಯಕ್ಕೆ ಓಡೋಗ್ಬಿಟ್ರಂತೆ ಬೇಡ ಅಂತ. ಆದರೆ ಒಬ್ಬಳು ಮಾತ್ರ ಸುಂದರಿ ಒಬ್ಬಳು ಇರ್ತಾಳೆ. ಅವ್ರು ಹೇಳ್ತಾರೆ, ತಾಸಾಂ ಅನ್ಯತಮ ಗರ್ಭಂ ಧಾರಯಾ ಮಾಸ ತೇಜಸ ಊರುಣೇಕೇನ ವಾಮೋರುಹು ಭರ್ತು ಕುಲ ವಿವೃದ್ಧಜೆ. ಆದರೆ ತನ್ನ ಗಂಡನನ್ನು ಕಳ್ಕೊಂಡಿದ್ದಾಳೆ. ಆದರೆ ಅವಳು ಬುದ್ಧಿವಂತಳು ನೋಡಿ, ಆ ಸುಂದರ ಸ್ತ್ರೀ ತಾನು ತನ್ನ ವಂಶ ಬೆಳೀಬೇಕು ಅಂತ ತಾನು ಹೊಟ್ಟೆಯಲ್ಲಿ ಗರ್ಭ ಇಟ್ಕೊಂಡಿರ್ಲಿಲ್ವಂತೆ, ತನ್ನ ತೊಡೆಯಲ್ಲಿ ಗರ್ಭ ಇಟ್ಕೊಂಡಿಲ್ಲಂತೆ. ಯಾಕೆ ಹೊಟ್ಟೆಯಲ್ಲಿ ಇಟ್ಕೊಂಡ್ರೆ ಗರ್ಭ ಕಾಣುತ್ತೆ, ಗರ್ಭಕ್ಕೆ ಪ್ರಹಾರ ಮಾಡ್ತಾರೆ ಶಸ್ತ್ರಾಸ್ತ್ರಗಳಿಂದ ಅಂತ ತನ್ನ ತೊಡೆಯಲ್ಲಿ ಮಗುವನ್ನು ಬೆಳೆಸ್ತಾ ಇದ್ದಂತೆ. ಎಂಥ ಆಶ್ಚರ್ಯ ಇದು! ಈ ಕಾಲದಲ್ಲಿ ಅತ್ಯದ್ಭುತ ರೋಚಕ ಇದು. ಸಾಧ್ಯನಾ ಹೀಗೆ? ತೊಡೆಯಲ್ಲಿ ಮಗುವನ್ನು ಧರಿಸಿದಾಳೆ, ಗರ್ಭ ಅಲ್ಲಿ ಧರಿಸಿದ್ಲಂತವಳು. ಎಲ್ರಿಗೂ ಹೆದರಿಕೆ ಅಂತೆ, ಅಯ್ಯೋ ಇದು ಗೊತ್ತಾಗ್ಬಿಟ್ರೆ ನಮ್ಮ ಕಥೆ ಏನು ಅಂತ. ಎಲ್ಲ ಬ್ರಾಹ್ಮಣ ಸ್ತ್ರೀಯರು ಹೋಗ್ಬಿಟ್ಟು ಆ ಕ್ಷತ್ರಿಯರಿಗೆ ಈ ವೃತ್ತಾಂತ ಹೇಳ್ಬಿಟ್ರಂತೆ. ಏನಿಲ್ಲ, ಇವಳು ಗರ್ಭವನ್ನು ಬೆಳೆಸ್ಕೊಳ್ತಾ ಇದ್ದಾಳೆ, ಆ ಗರ್ಭ ತೊಡೆಯಲ್ಲಿ ಬೆಳೀತಾ ಇದೆ ಅಂತ ಹೇಳೇ ಬಿಟ್ರಂತೆ ಸುದ್ದಿ. ಆಗ ಸೀದಾ ಬಂದರು ಆ ಬ್ರಾಹ್ಮಣಿ ನೋಡಿ, ಈ ಗರ್ಭ ನಾವು ಬಿಡಲ್ಲ, ಗರ್ಭ ಕೊಲ್ತೀವಿ ಅಂತ ಎಲ್ಲರೂ ಬಂದಿದ್ದಾರೆ. ಆಗ ಆ ಮಗು ಕೇಳಬೇಕಾ, ಆ ಮಗುನೇ ಹೊರಗೆ ಬಂದುಬಿಡ್ತಂತೆ ತಕ್ಷಣ. ಆ ತೊಡೆಯಿಂದ ಹೊರಕ್ಕೆ ತೊಡೆಯಿಂದ ಬಂತು. ಅದು ಹೇಗೆ ಅಂದರೆ ಮಧ್ಯಾಹ್ನಕಾಲದ ಸೂರ್ಯನ ಥರ ಇತ್ತಂತೆ, ಅಂಥ ತೇಜಃಪುಂಜ ಆ ಮಗು. ಬಂದು ಕೂಡಲೇ ಕ್ಷತ್ರಿಯರು ಏನೇನು ಕೆಟ್ಟ ಕೆಟ್ಟ ದೃಷ್ಟಿ ಹಾಕಿದ್ರು ಎಲ್ಲ ಸದೆ ಬಡಿತಂತೆ. ಎಲ್ಲ ಕ್ಷತ್ರಿಯರಿಗೆ ಏನಾಗೋಯ್ತು ಅಂದರೆ ಕಣ್ಣೇ ಹೋಗ್ಬಿಡ್ತಂತೆ, ಹಾಗೆ ಮಾಡಿಬಿಡ್ತಂತೆ ಆ ಮಗು. ಅಷ್ಟು ಈ ನಮ್ಮ ಕುಲಕ್ಕೆ ನೀವು ಮಾಡಿದ ದ್ರೋಹಕ್ಕೆ ಇದು ಪ್ರತೀಕಾರ ಅಂತ ಕೊನೆಗೆ ಎಲ್ಲ ಚೆನ್ನಾಗಿ ಅದನ್ನು ಸದೆ ಬಡಿತಾ ಮಗು. ಆಗ ಎಲ್ಲರಿಗೂ ಭಯ ಆಗೋಯ್ತು. ಮತ್ತೆ ಅದೇ ಬ್ರಾಹ್ಮಣಿ ಹತ್ರ ಬಂದ್ರಂತೆ, ಶರಣಾಗತರಾದ್ರಂತೆ. ನಮಗೆ ಇವತ್ತು ಕಣ್ಣು ಹೋಗ್ಬಿಟ್ಟಿದೆ, ನಮಗೆ ದಯವಿಟ್ಟು ನಿನ್ನ ಮಗನ ಅನುಗ್ರಹ ನಮಗೆ ಆಗಬೇಕಾಗಿದೆ. ಯಾಕಂದರೆ ನಿನ್ನ ಮಗ ನಾವು ಬಂದ ಎಲ್ಲ ರಾಜರುಗಳ ದೃಷ್ಟಿಯನ್ನು ತೆಗೆದು ಬಿಟ್ಟಿದ್ದಾನೆ. ಈ ಮಗು ಅಷ್ಟು ದಿವ್ಯ ತಪಶಕ್ತಿ ಇರೋನು, ಅದು ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಇಡೀ ಕ್ಷತ್ರಿಯ ಕುಲ ಸಂಕಟದಲ್ಲಿ ಇವತ್ತಿನ ದಿವಸ ಇದೆ. ಇಡೀ ಕ್ಷತ್ರಿಯ ಕುಲವನ್ನು ನೀನು ಕಾಪಾಡಬೇಕು ಅಂತ. ಪಾಪಾದಸ್ಮಾದ್ ಉಪಾರಮ್ಯ ಪಶ್ಯೇಮ ಚ ತಥಾ ಪುನಃ ಸಪುತ್ರ ತ್ವಂ ಪ್ರಸಾದಂನ ಸರ್ವೇಷಾಂ ಕರ್ತುಮರ್ಹಸಿ ಪುನರ್ದೃಷ್ಟಿ ಪ್ರಸಾದೇನ ಕ್ಷತ್ರಿಯಾನ್ ತ್ರಾತುಮರ್ಹಸಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಈ ಪಾಪ ಕರ್ಮಾಚರಣೆ ಮಾಡಿಬಿಟ್ವಿ, ಇದರಿಂದ ನಮಗೆ ರಕ್ಷಣೆ ನೀಡು, ಪಾಪಗಳನ್ನು ಕಳಿಬೇಕು, ಮತ್ತೆ ನಮಗೆ ದೃಷ್ಟಿ ಬರಬೇಕು. ಯಾಕೆಂದರೆ ಆ ಮಗುವಿನ ತಾಯಿ ನೀನು ಹೇಳಿದ್ರೆ ಆ ಮಗು ಕೇಳುತ್ತೆ. ಅದನ್ನು ನಮಗೆ ಮತ್ತೆ ದೃಷ್ಟಿ ಬರೋ ಥರ ಅನುಗ್ರಹ ಮಾಡಿ ಎಲ್ಲ ಕ್ಷತ್ರಿಯರನ್ನು ನೀವು ಕಾಪಾಡಬೇಕು ಅಂತ. ಆಗ ಬ್ರಾಹ್ಮಣಿ ಏನು ಹೇಳ್ತಾಳೆ ಅಂತ ನಮ್ಗೆ ಅದೇ ಕುತೂಹಲ. ಇಷ್ಟೆಲ್ಲ ಬೇಡ್ಕೊಂಡ್ರಲ್ಲ, ಕೊಲ್ಲಿಕ್ಕೆ ಹೋಗಿದ್ದಾರೆ ಆ ಬ್ರಾಹ್ಮಣಿಯನ್ನು, ಅದು ಗರ್ಭ ಸಮೇತ. ಆ ಗರ್ಭ ಈಗ ಹೊರಗೆ ಬಂದು ಹೀಗೆಲ್ಲ ಶಿಕ್ಷೆಯನ್ನು ಕೊಟ್ಟಿದೆ. ಈಗ ಬಂದು ಅಯ್ಯೋ ತಪ್ಪಾಗೋಯ್ತು, ನಾವು ಮಾಡಬಾರ್ದಿತ್ತು, ಕಾಪಾಡಿ ನನ್ನ ದೃಷ್ಟಿಯನ್ನು ದಯಪಾಲಿಸಿ ಅಂತ ಹೀಗೆ ಬಂದು ಬೇಡ್ಕೊಳ್ತಾ ಇದ್ದಾರೆ. ಆಗ ಅವಳೇನು ಹೇಳ್ತಾಳೆ ಅನ್ನೋ ಮಾತು ಮುಖ್ಯ. ಹಾಗೆ ಹೇಳ್ತಾಳಂತೆ, ನಾನು ವಸ್ತುತಃ ನಿಮ್ಮ ದೃಷ್ಟಿಯನ್ನು ಅಪಹಾರ ಮಾಡಲಿಲ್ಲ, ನಂದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ. ಆದರೆ ನನ್ನ ತೊಡೆಯಿಂದ ಹುಟ್ಟಿದ ಈ ಮಗು ಏನಿದೆಯಲ್ಲ ಭಾರ್ಗವ, ಈ ಭಾರ್ಗವನಿಗೆ ತುಂಬ ಕೋಪ ಬಂದಿದೆ. ಕೋಪ ಬಂದು ನಿಮ್ಮ ದೃಷ್ಟಿಯನ್ನೆಲ್ಲ ಅಪಹಾರ ಮಾಡಿದ್ದಾನೆ. ಯಾಕೆ ಅಪಹಾರ ಮಾಡಿದ್ದಾನೆ ಅಂದರೆ, ನೀವು ಅನೇಕ ಗರ್ಭಗಳನ್ನು ಅಪಹಾರ ಮಾಡಿದಿರಿ, ಅದಕ್ಕೋಸ್ಕರ ಅವನಿಗೂ ಕೂಡ ಹೀಗೆ ಅಪಹಾರ ಮಾಡುವಂಥ ಬುದ್ಧಿ ಬಂದಿದೆ, ನಿಮ್ಮೇಲೆ ಕೋಪ ಬಂದಿದೆ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಆದರೆ ಆಗೊಂದು ಒಳ್ಳೆ ಮಾತನ್ನು ಹೇಳ್ತಾಳೆ. ಅವಳೇ ಹೇಳ್ತಾಳೆ ಅಂದರೆ, ನೀವು ಯಾವತ್ತು ಈ ಗರ್ಭ ನಾಶ ಮಾಡಲಿಕ್ಕೆ ಅಂತ ಶುರು ಮಾಡಿದ್ರೋ ನೀವೆಲ್ಲ ರಾಜರುಗಳು, ಅವತ್ತೇ ನಾನು ಇವನನ್ನು ಧರಿಸಿದೆ. ಎಷ್ಟು ವರ್ಷ ಗರ್ಭ ಧರಿಸಿದೆ ಗೊತ್ತಾ ನಾನು ಅಂತ ಅವಳು ಹೇಳಿದಾಗ, ಮಯ ವರ್ಷ ಶತಂ, ಹಿಂದೆ ಎಲ್ಲ ನಾವು ಕೇಳಿದ್ವಿ ಎಷ್ಟು 12 ವರ್ಷ ಗರ್ಭ ಧರಿಸಿದ್ದು ಕೇಳಿದ್ವಿ. ಇವಳು ತೊಡೆಯಲ್ಲಿ 100 ವರ್ಷ ಆ ಗರ್ಭ ಧರಿಸಿರ್ತಾಳಂತೆ. ಅಂದರೆ ಇವರು ಕೊಲ್ತಾ ಇದ್ದಿದ್ದು 100 ವರ್ಷದಿಂದ. ಎಷ್ಟು ದುಷ್ಟರು ಇವರು! ಅಬಾಲಿಂದ ಹೋಗೋದು, ಭೃಗುಗಳ ವಂಶದವರ ಹತ್ರ ದುಡ್ಡು ಕಿತ್ಕೊಳ್ಳೋದು, ಸಾಯಿಸೋದು ಮಗುವನ್ನು. ಹೀಗೆ ಎಲ್ಲರೂ ಕೂಡ ಮಾಡ್ತಾಯಿದ್ರು ಆ ರಾಜರುಗಳು. ಅದಕ್ಕೆ ಅವತ್ತೇ ನಾನು ಧರಿಸಿದೆ, ಆದ್ದರಿಂದ ಮತ್ತೆ ಭೃಗುವಂಶಕ್ಕೆ ಹಿತ ಮಾಡಬೇಕು ಅಂಥೇಳಿ ಈಗ ಈ ಮಗು ಬಂದಿದೆ. ಷಡಂಗ ವೇದ ಸಹಿತ ಅಧ್ಯಯನ ಈ ಮಗು ಆಗಿದೆ. 12 ವರ್ಷ ಅಧ್ಯಯನ ಮಾಡಿದ ಮಗುನ ಇಟ್ಕೊಂಡಿದ್ಲು ಮುಂಚೆ. ಅಲ್ಲಿ ನಾವು ಅದೃಶ್ಯಂತಿ ಬಗ್ಗೆ ಕೇಳಿದ್ವಿ, ಮದಯಂತಿ ಬಗ್ಗೆ ಕೇಳಿದ್ವಿ. ಇಲ್ಲಿ 100 ವರ್ಷ ಮಗು ಗರ್ಭದಲ್ಲಿದೆ ಅಂದರೆ ಇನ್ನೆಷ್ಟು ವೇದಾಧ್ಯಯನ ಮಾಡಲಿಕ್ಕಿಲ್ಲ. ಒಳಗಡೆನೇ ಇದ್ದುಕೊಂಡು ಆ ಮಗು ಎಲ್ಲವನ್ನು ಕಲ್ತಿದೆ. ಅವನಿಗೆ ಇವಾಗ ಕೋಪ ಬಂದಿದೆ, ಯಾಕೆಂದರೆ ಅವನ ತಂದೆ ನೀವು ಕೊಂದಿದ್ದೀರಿ. ಮುಖ್ಯವಾಗಿ ಆ ಕೋಪ ನಿಮ್ಮ ಮೇಲೆ ಈ ರೀತಿ ದೃಷ್ಟಿ ಬಿದ್ದಿದೆ, ನೀವು ಹೋಗಿ ಅವನನ್ನೇ ಬೇಡ್ಕೊಳ್ಳಿ ಅಂತ. ಅವನ ಹೆಸರೇನು ಅಂತ, ಆ ಮಗುವಿನ ಹೆಸರೇನು ಅಂದಾಗ, ತಮೇವ ಯೂಯಂ ಯಾಚಧ್ವಂ ಔರ್ವಂ ಮಮ ಸುತೋಪಮಂ ಅಯಂ ವಃ ಪ್ರಣಿಪಾತೇನ ದೃಷ್ಟಿಂ ತುಷ್ಟ ಪ್ರದಾಸ್ಯತಿ.
ಔರ್ವ ಮುನಿ ಅಂತ ಅವರನ್ನೇ ಕರೆಯೋದು. ಔರ್ವ ಋಷಿ, ಊರು ಅಂದರೆ ತೊಡೆ, ಊರು ತೊಡೆಯಿಂದ ಭೇದಿಸಿಕೊಂಡು ಹೊರಗೆ ಬಂದ ಮಗು, ಅದಕ್ಕೆ ಔರ್ವ ಅಂತ ಕರೀತಾರೆ. ಅಂತ ಔರ್ವ ಮುನಿಗಳ ಸಾಮರ್ಥ್ಯ ಇದು. ಬಿಡ್ತಾನೆ ಇಲ್ಲ, ಎಲ್ಲರನ್ನೂ ಹಾಗೆ ದೃಷ್ಟಿ ಎಲ್ಲ ಕಿತ್ತುತ್ತಾ ಇದ್ದಾರೆ. ಆಗ ನೀವು ಅವ್ರಿಗೆ ಹೋಗಿ ಬೇಡ್ಕೊಳ್ಳಿ, ನನ್ನ ಮಗುವನ್ನ ಹತ್ರ ಬೇಡ್ಕೊಂಡ್ರೆ ಆಗ ನಿಮ್ಮ ದೃಷ್ಟಿಯನ್ನು ಮತ್ತೆ ಅವನು ವಾಪಸ್ಸು ಕೊಡಿಸ್ತಾನೆ. ಆದರೆ ಬೇಡೋದು ಮುಖ್ಯ. ಅಂದರೆ ಯಾವತ್ತೂ ಎಂಥ ಶಿಕ್ಷೆಯನ್ನು ಕೊಡೋರಿಗೂ ಕೂಡ ಹೋಗಿ ಶರಣಾಗತರಾಗ್ಬಿಟ್ರೆ, ದೀರ್ಘದಂಡ ನಮಸ್ಕಾರ ಮಾಡಿ ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ ಕೂಡಲೇ ಎಂಥ ಮುನಿಗಳಾದರೂ ಕೂಡ ಪ್ರಸನ್ನ ಚಿತ್ತರಾಗಿ ಆಯಿತು ಅಂತ ಹೇಳಿ ಕ್ಷಮೆಯನ್ನು ಮಾಡ್ತಾರಂತೆ. ಅದು ಬ್ರಾಹ್ಮಣನ ಸದ್ಗುಣ. ಹಿಂದೆ ವಸಿಷ್ಠರ ಬಗ್ಗೆ ನಾವು ಕೇಳಿದ್ವಿ, ನಂದಿನಿಯ ಘಟನೆಯಲ್ಲಿ ಎಷ್ಟು ಹೊಡೆಸ್ಕೊಳ್ತಾ ಇದ್ರು, ಅವರು ಮಾತ್ರ ಕ್ಷಮಾಗುಣವನ್ನು ಹಾಗೇ ಧರಿಸಿ ಹಾಗೇ ಇದ್ರಂತೆ. ಅದನ್ನು ಬ್ರಾಹ್ಮಣನಲ್ಲಿರಬೇಕಾದ ಒಂದು ದೊಡ್ಡ ಗುಣ ಅದು ಕ್ಷಮಾಗುಣ. ಆ ಕ್ಷಮಾಗುಣ ಇಲ್ಲೆಲ್ಲ ನಾವು ವಿಶೇಷವಾಗಿ ಕಾಣ್ಬೋದು. ಆಮೇಲೆ ಗಂಧರ್ವ ಮುಂದೆ ಇದನ್ನೇ ವಿವರಿಸ್ತಾ ಇದ್ದಾನೆ. ಅವ್ರವನ ತಾಯಿ ಹೀಗೆ ಹೇಳಿದ ಮೇಲೆ ಎಲ್ಲ ರಾಜರು ಹೋದರು, ಅವ್ರವನ ಅನುಗ್ರಹ ಪಡೆದರು. ಆಮೇಲೆ ವಾಪಸ್ಸು ಅವರ ದೃಷ್ಟಿಗಳನ್ನು ಪಡೆದರು. ಆಮೇಲೆ ಅಲ್ಲಿಂದ ಹೊರಟು ಹೋದರು ಅಂತ. ಆದರೆ ಇಲ್ಲಿ ಮುಂದಿನ ಘಟನೆ ಏನಾಯಿತು ಅಂದರೆ, ಅವ್ರು ಸುಮ್ಮನೆ ಬಿಡಲಿಲ್ಲ. ಅವ್ರಿಗೆ ಏನು ಅನ್ನಿಸ್ತು, ನನಗಿದು ಅವಮಾನ ಆಗೋಯ್ತು ಅಂತ ಅವ್ರು ಭಾವಿಸಿದ್ರು. ಯಾಕೆ ಅವಮಾನ ಆಯಿತು ಅಂತ ಭಾವಿಸಿದ್ರು ಅಂದರೆ, ಏನೇ ಆಗಲಿ ನನ್ನ ತಂದೆಯನ್ನೇ ಕಳ್ಕೊಂಡಿದ್ದೀನಿ ನಾನು. ಆ ಥರ ನನ್ನ ತಂದೆಯನ್ನು ನಾನು ಹೇಗೆ ಕಳ್ಕೊಂಡ್ನೋ ಹಾಗೆ ಮಿಕ್ಕಿದವರೆಲ್ಲ ಗರ್ಭವನ್ನೂ ಕಳ್ಕೊಂಡ್ರು. ನನ್ನ ಜೊತೆಗೆ ನನ್ನ ಸಹೋದರರು ಯಾರೂ ಇಲ್ಲ, ನನ್ನ ಜೊತೆಗಿರೋರು ಯಾರೂ ಇಲ್ಲ. ಮತ್ತು ಅವರ ಗಂಡಂದ್ರನ್ನೆಲ್ಲ ಕಳ್ಕೊಂಡಿದ್ದಾರೆ. ಬರೀ ಸ್ತ್ರೀಯರು ಮಾತ್ರ ಇದ್ದಾರೆ. ಎಲ್ಲ ಹಿಮಾಲಯಕ್ಕೆಲ್ಲ ಓಡೋದ್ರು. ಇಷ್ಟೆಲ್ಲ ಇದಕ್ಕೆ ಕಾರಣರಾದ ಇವರನ್ನು ಬಿಟ್ಬಿಟ್ವಲ್ಲ ನಾವು. ಅದು ಯಾಕೆ ಬಿಟ್ಟು ಅಂತಂದರೆ, ತಾಯಿಯ ಮಾತು, ಅವರ ಶರಣಾಗತಿ, ಎರಡು ಕಾರಣದಿಂದಾಗಿ ಬಿಟ್ಬಿಟ್ರು ಅವ್ರು. ಆದರೆ ಅವರಿಗೆ ಮನಸ್ಸಿಗೆ ತಡಿಲಿಕ್ಕಾಗ್ತಾ ಇಲ್ಲ. ಶುರು ಮಾಡ್ತಾರೆ, ಇಡೀ ಲೋಕ ನಾಶ ಮಾಡಬೇಕು ಅಂತ ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ. ಅಷ್ಟು ಸಿಟ್ಟು ಬಂದ್ಬಿಡುತ್ತೆ ಅವ್ರ ಮನೆಗಳಿಗೆ, ನಂಗೆ ಅವಮಾನ ಆಗಿದೆ ಅಂತ. ಸಚಕ್ರೇ ತತ್ರ ಲೋಕಾನಾಂ ವಿನಾಶಾಯ ಮನಸ್ತದ ಸರ್ವೇಷಾಮೇವ ಕಾತ್ಸ್ದೇನ ಮನಃಪ್ರವಣಮಾತ್ಮನಃ. ಒಬ್ಬರನ್ನು ಉಳಿಸಲ್ಲ ಅಂತ, ಇಡೀ ಲೋಕನಾಶಕ್ಕೆ ಅಂತ ಹೇಳಿ ಅವರು ತಪಸ್ಸನ್ನು ಮಾಡಲಿಕ್ಕೆ, ಪ್ರತೀಕಾರ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಹೊರಟರು. ತಪಸ್ಸನ್ನು ಶುರು ಮಾಡಿದರೆ ದೇವತೆಗಳು ನಡಗ್ತಾ ಇದ್ದಾರಂತೆ, ದೈತ್ಯರು ನಡಗ್ತಾ ಇದ್ದಾರೆ, ಇಡೀ ಸಮಸ್ತ ಲೋಕ ನಡಗ್ತಾ ಇದೆ. ಯಾಕಪ್ಪ ಇವನು ತಪಸ್ಸು ಮಾಡ್ತಾ ಇದ್ದಾನೆ? ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಎಲ್ರಿಗೂ ಗೊತ್ತು, ಇವರು ತಪಸ್ಸು ಮಾಡಿ ಮುಗಿಸಿದ್ರೆ ಒಂದೇ ನಿಮಿಷದಲ್ಲಿ ಎಲ್ಲ ಧ್ವಂಸ ಅಂತ, ಇಡೀ ಜಗತ್ತು. ಅಷ್ಟು ಕೋಪದಿಂದ ಅವರು ಹೊರಟಿದ್ದಾರೆ. ಯಾಕೆಂದರೆ ಅವಮಾನ ಮತ್ತು ಎಲ್ಲ ಪ್ರತೀಕಾರ, ಸೇಡು ತೀರಿಸ್ಕೊಳ್ಬೇಕು, ಅಷ್ಟು ಮನಸ್ಸಿಗೆ ಬಂದ್ಬಿಟ್ಟಿದೆ. ಆ ತಪಸ್ಸಿನ ಪ್ರಭಾವ ನೋಡಿ, ಅಲ್ಲಿ ಪಿತೃಗಳೇ ಬಂದ್ಬಿಡ್ತಾರಂತೆ, ಅವರ ಹಿಂದಿನ ಪೂರ್ವಜರೆಲ್ಲ ಬಂದ್ಬಿಡ್ತಾರಂತೆ. ಔರವ ಮನೆಯ ಪೂರ್ವಜರು ಬಂದು, ಔರ್ವ ದೃಷ್ಟ ಪ್ರಭಾವಸ್ಥೆ ತಪಸೋಗ್ರಸ್ಯ ಪುತ್ರಕ ಪ್ರಸಾದಂ ಕುರು ಲೋಕಾನಾಂ ನಯಚ್ಛ ಕ್ರೋಧಮಾತ್ಮನಃ. ಸ್ವಲ್ಪ ತಾಳ್ಮೆ ತಂದುಕೋಪ, ಸ್ವಲ್ಪ ತಾಳ್ಮೆ ತಂದುಕೋ, ಬೇಡ ಲೋಕಕ್ಕೆ ಕಷ್ಟ ಕೊಡಬೇಡ, ಲೋಕದಲ್ಲಿರೋರ್ಗೆ ಅನುಗ್ರಹ ಮಾಡು, ನಿನ್ನ ಪ್ರಭಾವ ನಮಗೆ ಗೊತ್ತಾಗಿದೆ, ನೀನು ತುಂಬ ದೊಡ್ಡ ತಪಸ್ವಿ, ಸಾಕು, ಬೇಡ, ಇದನ್ನು ನಿಲ್ಲಿಸು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಶ್ಲೋಕದಲ್ಲಿ ವಾದಿರಾಜರು ವಿವರಣೆ ಮಾಡ್ತಾ, ಸಚಕ್ರೇ ತಾತ ಲೋಕಾನಾಂ, ಅವನು ಮನಸ್ಸು ಮಾಡ್ದ ಏನಂತ, ಇಡೀ ಲೋಕಕ್ಕೆ ನಾಶ ಮಾಡಬೇಕು ಅಂತ ಬಂತು. ಸರ್ವೇಷಾಮೇವ ಕಾರ್ಸ್ನೇನ ಮನೆ ಪ್ರವಣಮಾತ್ಮನಃ ಅಂತ ಒಂದು ಶಬ್ದ ಇಲ್ಲಿ ಬಂದಿದೆ. ಮನೆ ಪ್ರವಣಮಾತ್ಮನಃ ಅಂತ, ವಸ್ತುತಃ ಇಲ್ಲಿ ಮನಃಪ್ರವಣಮಾತ್ಮನಃ ಅಂತ ಪಾಠ ಸಿಗುತ್ತೆ. ಮನೆ ಪ್ರವಣಮಾತ್ಮನಃ ಅಂತ ಇಲ್ಲಿ ಪಾಠವನ್ನು ಗ್ರಹಿಸಿದ್ದಾರೆ. ಇಲ್ಲಿ ಯಾವುದು ಸರಿ ಅಂತ, ಅದು ವಾಸ್ತವಿಕವಾಗಿ ಏನಂದರೆ ಮನಃಪ್ರವಣ ಅಂತನೂ ಅಲ್ವಂತೆ, ಮನಃಪ್ರವಣಮಾತ್ಮನಃ ಅಂತ ಕೆಲವರು ಪಾಠ ಹಿಡ್ಕೊಂಡಿದ್ದಾರೆ. ಏನಿದು ಮನಃಪ್ರವಣಮಾತ್ಮನಃ ಅಂದರೆ, ಮನಃಪ್ರವಣ ಮನೆ ಪ್ರವಣ, ಹೀಗೆ ಪಾಠದಲ್ಲಿ ವ್ಯತ್ಯಾಸ ಇದೆ. ಇಲ್ಲಿ ಯಾವುದು ಸರಿಯಾದ ಪಾಠ, ವಾದಿರಾಜರ ಅಭಿಪ್ರಾಯ ಏನು ಅಂದಾಗ ಲಕ್ಷಾಲಂಕಾರದಲ್ಲಿ ಬಿಡಿಸ್ತಾ ವಾದಿರಾಜರು, ಮನಃಪ್ರವಣಮಾತ್ಮನ ಇತ್ಯತ್ರ ಆತ್ಮನಃ ಅಂದರೆ ಪರಮಾತ್ಮನಃ ಮನನೆ ಪ್ರವಣಂ ನಮ್ರಮ್ಮನಃ ಇದು ಪೂರ್ವೇಣ ಅನ್ವಯ. ಅದು ಮನಮೇವ ಮನನಂ ಅಂತ, ಮನ ಅಂತ ಶಬ್ದ ಅಂತೆ ನೋಡಿ, ಹೊಸದು, ಮನಸ್ಸು ಅಂತಲ್ಲ ಇದಕ್ಕರ್ಥ. ಮನಃಪ್ರವಣತೆ ಅಂತ ಬರುತ್ತೆ, ಬಹಳ ಪ್ರಸಿದ್ಧ, ಸುಧಾ ಗ್ರಂಥದಲ್ಲೂ ಕೂಡ ಬರುತ್ತೆ. ಜಯತೀರ್ಥರು ವಿವರಣೆ ಮಾಡ್ತಾ, ಮನೋವೃತ್ತೇ ತತ್ ಪ್ರವಣತಾ ಹಿ ವಂದನಂ ಅಂತ ಬಳಸ್ತಾರೆ. ನಮಸ್ಕಾರ ಮಾಡೋದು, ಭಗವಂತನ ಬಗ್ಗೆ ವಿಚಾರ ಮಾಡೋದು ಅಂದರೆ ನಮಸ್ಕಾರ ಮಾಡೋದು. ಅಂದರೆ ನಮಸ್ಕಾರದ ಒಂದು ಪ್ರಭೇದ ವಿಚಾರ ಅನ್ನೋದು ಅದಿರಲಿ. ನಮಸ್ಕಾರ ಅಂದರೆ ಏನು ಅಂತ ಬಂದಾಗ ಮನಃಪ್ರವಣತ್ವಂ ಅಂತ ಬರೀತಾರೆ. ಅಂದರೆ ನಮ್ಮ ಮನಸ್ಸೇನಿದೆಯಲ್ಲ, ಮನಸ್ಸು ಒಂದರಲ್ಲಿ ಮುಳುಗೋದು, ಅಲ್ಲಿ ಹೋಗಿ ಅಂಟ್ಕೊಂಡ್ಬಿಡೋದು. ಈಗ ಒಂದು ಮುಳ್ಳು ಹೇಗೆ ಹೋಗಿ ಕಾಲಿಗೆ ಚುಚ್ಕೊಳ್ಳುತ್ತಲ್ಲ,
ಆಗ ಮುಳ್ಳು ಕಾಲಿಗೆ ಚುಚ್ಚಿದೆ, ಅಂಟುಕೊಂಡಿದೆ ಅಂತ ಹೇಳ್ತೀವಿ. ಅಥವಾ ಒಂದು ಗೋಡೆಗೆ ತಗೊಂಡು ಒಂದನ್ನು ಚುಚ್ಚಿ ಅದಕ್ಕೆ ಸೇರಿಸ್ತಾ ಇದ್ದರೆ ಯಾವುದಾದ್ರು ವಸ್ತುವನ್ನು, ಹಾಗೆ ಈ ಮೊಳೆಯನ್ನು ಹೊಡಿತಾ ಇದ್ರು, ಅದು ಹೋಗಿ ಆ ಗೋಡೆಯ ಒಳಗಡೆ ಹೋಗಿ ಸಿಗಾಕೊಂಡಿದೆ ಗಟ್ಟಿಯಾಗಿ. ಹಾಗೆ ಮನಸ್ಸು ಒಂದು ಸಲ ಹೋಗಿ ಈ ಬಾಣ ಹೋಗಿ ನೆಡುತ್ತಲ್ಲ, ಯಾವುದಾದ್ರು ಒಂದು ವಸ್ತುವಿಗೆ ಒಂದು ಬಾಣ ಪ್ರಯೋಗ ಮಾಡಿದ್ರೆ ಒಬ್ಬ ಮನುಷ್ಯನ ಒಳಗಡೆ ಹೋಗಿ ಸೇರ್ಕೊಡತ್ತಲ್ಲ ಗಟ್ಟಿಯಾಗಿ, ಅದನ್ನು ಕಿತ್ಲಿಕ್ಕಾಗಲ್ವಲ್ಲ, ಆ ರೀತಿ ಮನಸ್ಸು ಭಗವಂತನ ಒಳಗಡೆ ಹೋಗಿ ಅದನ್ನು ಸೇರ್ಕೊಂಡ್ಬಿಡ್ಬೇಕಂತೆ ಅದ್ರ ಒಳಗಡೆ. ಅದನ್ನು ಮನಃಪ್ರವಣತೆ ಅಂತ ಕರೀತಾರೆ. ವಸ್ತುತಃ ಆ ಶಬ್ದ ಬಹಳ ಪ್ರಸಿದ್ಧ. ಹಾಗೆ ಇಲ್ಲೂ ಭ್ರಮೆ ಬರುತ್ತೆ, ಕೆಲವರೆಲ್ಲ ಹಾಗೆ ಮನಃಪ್ರವಣಮಾತ್ಮನ ಅಂತ ತಿದ್ದೂ ಬಿಟ್ಟಿದ್ದಾರೆ. ಆದರೆ ವಾದಿರಾಜರ ಪ್ರಕಾರ ಆತ್ಮನಃ ಅಂದರೆ ಪರಮಾತ್ಮನ ಮನನದಲ್ಲಿ ನಮ್ರವಾದ ಮನಸ್ಸನ್ನು ಈ ಔರಮುನಿ ಹೊಂದಿದ್ದ ಅಂತ. ಮನ ಅನ್ನೋ ಶಬ್ದಕ್ಕೆ ಮನಸ್ಸಲ್ಲ, ಮನನ ಮಾಡೋದು ಅಂತ ಅರ್ಥ. ಅಲ್ಲಿ ಮನನ ಅನ್ನೋಲ್ಲಿ ಒಂದು ನಾ ಹೋಗಿದೆ ಅಷ್ಟೇ, ಮನ ಅಂತ ಹೇಳ್ತಾರೆ. ಅದು ಹಾಗೆ ಪ್ರಸಿದ್ಧ. ಪೂರ್ತಿ ಶಬ್ದವನ್ನು ಹಾಗೆ ಹೇಳಬೇಕು ಅಂತೇಳಿ ಅವರೊಂದು ಅಕ್ಷರ ಲೋಪ ಮಾಡಿಯೂ ಸಂಸ್ಕೃತದಲ್ಲಿ ಬಳಸೋದಿದೆ. ಹೀಗೆ ಪರಮಾತ್ಮನ ಮನನ ಮಾಡೋದರಲ್ಲಿ ಅವರ ಮನಸ್ಸು ಪೂರ್ಣ ಪ್ರವಣ, ನಮ್ರವಾಗಿದೆ. ಅಂದರೆ ನಮ್ರವಾಗಿದೆ ಅಂದರೆ ಬಾಗ್ಬಿಡಿದೆ ಅಂತ ಅರ್ಥ. ಹೀಗೆ ಈ ಅರ್ಥ ಅಂತ ಇಲ್ಲಿ ಒಂದು ಅಪೂರ್ವವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಾಗಾದ್ರೆ ಮನ ಅನ್ನೋದಕ್ಕೆ ಮನನ ಅಂತ ಹೇಗೆ ಅರ್ಥ ಅನ್ಲಿಕ್ಕೂ ವ್ಯಾಕರಣದ ವಿಚಾರವನ್ನು ಕೂಡ ಅವರು ತಿಳಿಸಿದ್ದಾರೆ. ಇದು ಬಹಳ ವಿಶೇಷ. ಇಷ್ಟಾಗಿ ಮುಂದೆ ಅವರು ಪಿತೃಗಳೆಲ್ಲ ಹೇಳ್ತಾ ಇದ್ದಾರಲ್ಲ ಆ ಮಗುವಿಗೆ, ಅಂದರೆ ಔರಮುನಿಗೆ, ನೋಡು ನಾವೇ ಇದನ್ನೆಲ್ಲ ಏರ್ಪಾಟ್ ಮಾಡಿದ್ದು, ಅವ್ರ ಕ್ಷತ್ರಿಯರದ್ದೇನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಅಪ್ಪ ಇವಾಗ ಶುರುವಾಯಿತು ನೋಡಿ, ಔರಮುನಿಗಳಿಗೆ ಆಶ್ಚರ್ಯ ಆಗುತ್ತೆ. ಈಗೆಲ್ಲ ಭೃಗುವಂಶದವ್ರಿಗೆಲ್ಲ ತೊಂದರೆ ಆಯಿತು ಆ ಕ್ಷತ್ರಿಯರಿಂದ, ಎಲ್ಲ ಹೋಗಿ ಹೊಡೆದ್ರು ಬಡದ್ರು ಸಾಯಿಸಿದ್ರು ಅಂತೆಲ್ಲ ಬಂತಲ್ಲ. ಇದೆಲ್ಲ ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ ಇದೆಲ್ಲ ಬೇಕು ಅಂತಲೇ ಮಾಡ್ಕೊಂಡಿದ್ದಂತೆ ಇವರೆಲ್ಲ. ಯಾರು ಭೃಗುವಂಶದವರು ಯಾಕೆ ಬೇಕು ಅಂತ ಇವ್ರು ಮಾಡಿಕೊಂಡ್ರು ಅಂದರೆ, ಇವರೇ ಒಬ್ಬನ ಮನೆ ಇಲ್ಲಿ ಎಲ್ಲ ಅವರು ಇಟ್ಟಿದ್ದ ಸಂಪತ್ತನ್ನೆಲ್ಲ ಹೂತಿಟ್ಟಿದ್ರಂತೆ, ಬೇಕು ಅಂತ ಗೊತ್ತಾಗಲಿ ಅಂತಾರೆ ಆ ಕ್ಷತ್ರಿಯರಿಗೆ. ಆ ಕೋಪ ಬರಲಿ, ನಮ್ಮನ್ನು ಹೊಡೀಲಿ, ನಾವು ಹೋಗಬೇಕು ಅಂತಾರೆ ಅವರು ತೀರ್ಮಾನ ಮಾಡಿಕೊಂಡು ಈ ಘಟನೆಯನ್ನು ನಿರ್ಮಿಸಿಕೊಂಡಿದ್ದಂತೆ. ಆಶ್ಚರ್ಯ. ಅದನ್ನ ಈಗ ಹೇಳ್ತಾರೆ, ನಾನೀಶೈರ್ಹಿ ತದಾ ತಾತ ಭೃಗುಬಿರ್ ಭಾವಿತಾತ್ಮಭಿಹಿ ವಧೋಪಿ ಉಪೇಕ್ಷಿತ ಸರ್ವೇ ಕ್ಷತ್ರಿಯಾಣಾಂ ವಿಹಿಂಸತಾಂ. ನಾವು ಅವರ ವಧೆಯನ್ನು ಉಪೇಕ್ಷೆ ಮಾಡಿದ್ವಿ ನಿಜ, ಅವ್ರನ್ನ ಕೊಲ್ಬೋದಿದ್ದು ನಾವು, ನಮಗೇನು ಕಷ್ಟ ಅಲ್ಲ, ಬಂದ ಕ್ಷತ್ರಿಯರನ್ನ ಸದೆ ಬಡಿಯೋ ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ನೀನು ಭಾವಿಸಬೇಡ, ನಮಗೆಲ್ಲ ಸಾಮರ್ಥ್ಯ ಇತ್ತು. ಆದರೂ ಆಯುಷಾಹಿ ಪ್ರಕೃಷ್ಟೇನ ಯದಾ ನ ಖೇದ ಆವಿಶತ್ ತದಾಸ್ಮಾಭಿರ್ವದೋ ಘೋರ ಕ್ಷತ್ರಿಯೈರೀಪ್ಸಿತ ಸ್ವಯಂ. ನಾವೇ ಬಯಸಿದ್ವಿ ಕ್ಷತ್ರಿಯರು ನಮ್ಮನ್ನು ಬಂದು ಸದೆ ಬಡಿಲಿ ಅಂತ. ಅದಕ್ಕೋಸ್ಕರನೇ ಕ್ಷತ್ರಿಯರ ಕೈಲಿ ಶಸ್ತ್ರಾಸ್ತ್ರಗಳು ಬರಲಿ, ಹೇಗೆ ಬರ್ಲಿಕ್ಕೆ ಸಾಧ್ಯ? ನನ್ನ ಸಂಪತ್ತನ್ನು ನೋಡಿಕೊಂಡು ಅವರಿಗೆ ಕ್ರೋಧ ಬರಲಿ ಅಂತಾನೆ. ಯಾಕೆ ಅಂದರೆ ಅವಾಗ ಹೇಳ್ತಾರೆ ಆಯುಷಾಹಿ ಪ್ರಕೃಷ್ಟೇನ, ನಮಗೆ ತುಂಬ ಜಾಸ್ತಿ ಆಯುಷ್ಯ ಇದೆ, ಅದೇ ನಮಗೆ ದುಃಖಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಇದೊಂದು ಬಹಳ ಆಶ್ಚರ್ಯವಾದ ಘಟನೆ. ಆಯುಷ್ಯ ಜಾಸ್ತಿ ಆದರೆ ಒಬ್ಬ ಮನುಷ್ಯನಿಗೆ ದುಃಖ ಆಗುತ್ತೆ. ನಾವೆಲ್ಲ ಏನು ಅಂದ್ಕೊಳ್ತೀವಿ, ನಮ್ಗೆ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ ಆಯುಷ್ಯ, ಅಯ್ಯೋ ಇನ್ನೂ ಜಾಸ್ತಿ ಇರಬೇಕು ಅಂತ ಬಯಸ್ತೀವಿ ನಾವು. ಆದರೆ ಇವ್ರುಗಳೆಲ್ಲ ಭೃಗುವಂಶೋತ್ಪನ್ನರೆಲ್ಲ ನಮಗೆ ಆಯುಷ್ಯ ಜಾಸ್ತಿ ಆಗ್ಬಿಡ್ತು, ಅದೇ ನಮ್ಮ ದುಃಖಕ್ಕೆ ಕಾರಣ ಆಯಿತು, ಆದ್ದರಿಂದ ನಾವು ಹೇಗೆ ಸಾಯೋದು ಅಂತ ವಿಚಾರ ಮಾಡಿದ್ವಿ, ಯಾರ್ಯಾರು ಬಂದು ಕೊಲ್ಲಬೇಕು ಅದಕ್ಕೊಂದು ಘಟನೆ ನಾವೇ ನಿರ್ಮಾಣ ಮಾಡ್ಕೊಂಡ್ವಿ, ಒಬ್ಬನ ಮನೆಯ ಕೆಳಗಡೆ ಸಂಪತ್ತನ್ನು ಹೂತಿಟ್ವಿ ಅಂತ ಹೀಗೆ ವಿವರಣೆ ಮಾಡ್ತಾರೆ ಅವರು. ಈ ಶ್ಲೋಕ ಏನಿದೆಯಲ್ಲ, ಈ ಶ್ಲೋಕಕ್ಕೆ ಮಹಾಭಾರತ ಲಕ್ಷಾಲಂಕಾರದಲ್ಲಿ ಸೊಗಸಾದ ವಿವರಣೆಯನ್ನು ವಾದಿರಾಜರು ಮಾಡ್ತಾರೆ. ಈ ಭಾಗದ ತಾತ್ಪರ್ಯ ಏನು, ಅದಕ್ಕೆ ವಾದಿರಾಜರು ಏನು ವಿವರಣೆ ಮಾಡ್ತಾರೆ ಅನ್ನೋ ಅಪೂರ್ವವಾದ ವಿಷಯ ಇದೆ. ಆ ಮುಂದಿನ ಘಟನೆ ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.